Hello dear students, once again we are back with the series of climatology and today's topic is clouds. ನಾವು ಮತ್ತೆ ಕ್ಲೈಮೆಟಾಲಜಿ ಸೀರೀಸ್ ಅನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಇವತ್ತಿನ ಟಾಪಿಕ್ ಯಾವುದು ಅಂದ್ರೆ ಮೋಡಗಳು. ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ಮೋಡಗಳ ಬಗ್ಗೆ ನಾವು ಏನೇನು ಅರ್ಥ ಮಾಡ್ಕೋಬೇಕು ಅದನ್ನ ನಾನು ನೋಡೋಮಂತ. ಲಾಸ್ಟ್ ಸೆಷನ್ ಅಲ್ಲಿ ವಿ ಡಿಸ್ಕಸ್ ಸಮಥಿಂಗ್ ಅಬೌಟ್ ಹ್ಯೂಮಿಡಿಟಿ, ಏರ್ ಹ್ಯೂಮಿಡಿಟಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಆ ಏರ್ ಹ್ಯೂಮಿಡಿಟಿಯಲ್ಲಿ ನಾನು ಹಲವಾರು ವಿಧಗಳ ಹ್ಯೂಮಿಡಿಟಿಯನ್ನ ಅಥವಾ ಆರ್ದ್ರತೆಯನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಅದರಲ್ಲಿ ಸಮಗ್ರ ಆರ್ದ್ರತೆ, ನಿರ್ದಿಷ್ಟ ಆರ್ದ್ರತೆ ಮತ್ತು ಸಾಪೇಕ್ಷ ಆರ್ದ್ರತೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕಂಪ್ಲೀಟ್ ಐಡಿಯಾ ಗೊತ್ತದ, ನಮಗ ಕಾನ್ಸೆಪ್ಟ್ ಕೂಡ ಗೊತ್ತಾಗದ. ಸೊ ಆ ಒಂದು ಹ್ಯೂಮಿಡಿಟಿ ಆದ ನಂತರನೇ ಮಾತ್ರ ಈ ಒಂದು ಮೋಡಗಳದ್ದು ಅಥವಾ ಕ್ಲೌಡ್ಸ್ ಟಾಪಿಕ್ ಬಹಳ ಚೆನ್ನಾಗಿ ಅರ್ಥ ಆಗ್ತದಂತ ನಾನು ಬಯಸಿದ್ದೀನಿ. ಅದ್ರ ಸಂಬಂಧ ನೀವೇನ್ ಮಾಡ್ಬೇಕಂದ್ರೆ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆಕ್ಕೆ ನೀವು ಏರ್ ಹ್ಯೂಮಿಡಿಟಿ ಟಾಪಿಕ್ ಅದ ಲಾಸ್ಟ್ ಸೆಷನ್ ಅಲ್ಲಿ ಅದನ್ನೇ ನೀವು ನೋಡ್ಬಿಟ್ರೆ ಇದು ನಂಗೆ ಅನ್ಸಿ ಮಟ್ಟಿಗೆ ಬೆಟರ್ ಅರ್ಥ ಆಗ್ತದ. ಓಕೆನಾ? ಓಕೆ, ನೋಡ್ರಿ, ವಿ ಆರ್ ಅಟ್ ದ ಕ್ಲೌಡ್ಸ್. ಓಕೆ, ಫಸ್ಟ್ ಆಫ್ ಆಲ್ ನಾನು ಏನ್ ಬರೀಬೇಕು, ಇಂಡೆಕ್ಸ್ ಬರೀಬೇಕಲ್ಲ ಕ್ಲೌಡ್ಸ್ ಇದ್ದು. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎರಡು ಟಾಪಿಕ್ಸ್ ಗಳನ್ನ ನೋಡ್ಲಿತ್ತೀವಿ. ಸರ್, ಫಸ್ಟ್ ಟಾಪಿಕ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಫಾರ್ಮೇಶನ್ ಆಫ್ ಕ್ಲೌಡ್ಸ್. ಫಾರ್ಮೇಶನ್ ಆಫ್ ಕ್ಲೌಡ್ಸ್ ಅಂದ್ರೆ ಮೋಡಗಳ ರಚನೆಯ ಬಗ್ಗೆ ಮಾತಾಡ್ಬೇಕು ನಾನಿಲ್ಲಿ. ಓಕೆನಾ? ಮೋಡಗಳ ರಚನೆ, ಕ್ಲೌಡ್ಸ್. ಮೋಡಗಳ ರಚನೆ. ಇದೇ ರೀತಿ ನಾವ್ ಏನ್ ಮಾಡ್ಬೇಕು ಇವಾಗ ಅದರ ಜೊತೆಗೆ, ಸರ್ ವಿ ಹ್ಯಾವ್ ಗಾಟ್ ಟೈಪ್ಸ್ ಆಫ್ ಕ್ಲೌಡ್ಸ್ ಆಲ್ಸೋ. ಅಂದ್ರೆ ಆನ್ ದ ಬೇಸಿಸ್ ಆಫ್ ಹೈಟ್, ಡಿಸ್ಕ್ರಿಪ್ಷನ್, ಫೀಚರ್ಸ್, ವಿ ಆಲ್ಸೋ ಕ್ಲಾಸಿಫೈ ಕ್ಲೌಡ್ಸ್ ಇಂಟು ಸೆವರಲ್ ಟೈಪ್ಸ್. ಅಂದ್ರೆ ಆ ಮೋಡಗಳ ಲಕ್ಷಣಗಳ ಆಧಾರದ ಮೇಲೆ ಮತ್ತೆ ಎತ್ತರದ ಆಧಾರದ ಮೇಲೆ ನಾವು ಮೋಡಗಳನ್ನ ಹಲವಾರು ವಿಧಗಳಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಮಾಡಿವಿ. ಸೊ ಆ ಒಂದು ವಿಧಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಸೊ ಇಟ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಟೈಪ್ಸ್ ಆಫ್ ಕ್ಲೌಡ್ಸ್. ಇದೇ ರೀತಿ ಕನ್ನಡದಲ್ಲಿ ಏನಂತ ಬರಿಬಹುದು, ಇದನ್ನ ಮೋಡಗಳ ವಿಧಗಳು ಅಂತ ಬರಿಬಹುದು. ಮೋಡಗಳ ವಿಧಗಳು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಎರಡು ಟಾಪಿಕ್ಸ್ ಗಳನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಅಂದ್ರೆ ಮೋಡಗಳದ್ದು ಕಂಪ್ಲೀಟ್ ಐಡಿಯಾ ಗೊತ್ತಾಗ್ಬಿಡ್ತದೆ ನಮಗೆ. ಸೊ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ವಾಟ್? ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಫಾರ್ಮೇಶನ್ ಆಫ್ ಕ್ಲೌಡ್ಸ್. ಮೋಡಗಳ ರಚನೆ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಲಾಸ್ಟ್ ಸೆಷನ್ ಅಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಸ್ವಲ್ಪ. ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ. ಓಕೆ, ಸೊ ದ ಫಸ್ಟ್ ಟಾಪಿಕ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂಡರ್ ಕ್ಲೌಡ್ಸ್ ಈಸ್ ದ ಫಾರ್ಮೇಶನ್ ಆಫ್ ಕ್ಲೌಡ್ಸ್. ಫಾರ್ಮೇಶನ್ ಅಥವಾ ಇದಕ್ಕೆ ಏನಂತ ಕರಿಬಹುದು, ರಚನೆ ಅಂತ ಕರಿಬಹುದು. ಓಕೆನಾ? ಮೋಡಗಳ ರಚನೆ. ಸರ್, ಮೋಡಗಳು ಅಂದ್ರೆ ಅರ್ಥ ಏನ್ ಸರ್? ಮೋಡಗಳು ಅಂದ್ರೆ ವಾತಾವರಣದಲ್ಲಿ ಕಂಡುಬರ್ತಕ್ಕಂಥ ದ್ರವ್ಯ ರೂಪದ ಅಥವಾ ಘನ ರೂಪದ ವಸ್ತುಗಳನ್ನ ಅಥವಾ ದ್ರವ ರೂಪದ, ಘನ ರೂಪದ ನೀರಿನ ಕಣಗಳನ್ನ ನಾವೇನಂತ ಕರಿಬಹುದು ಅಂದ್ರೆ ಮೋಡಗಳು ಅಂತ ಕರಿಬಹುದು. ಆದ್ದರಿಂದ ನೋಡ್ರಿ, ಈ ಮೋಡಗಳ ರಚನೆಗೆ ಅಥವಾ ಈ ಮೋಡಗಳ ರಚನೆಗೆ ಇರತಕ್ಕಂತಹ ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಂಡೆನ್ಸೇಷನ್ ಅಥವಾ ಘನೀಕರಣ ಅಂತ ಕರಿತೀವಿ. ಈ ಕಂಡೆನ್ಸೇಷನ್ ಯಾವಾಗ ಆಗ್ತದ, ಯಾವಾಗ ಸ್ಟಾರ್ಟ್ ಆಗ್ತದ, ಅದನ್ನ ನಾವು ಲಾಸ್ಟ್ ಸೆಷನ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸಾಪೇಕ್ಷ ಆರ್ದ್ರತೆ 100% ಇದ್ದಾಗಲೇ ಮಾತ್ರ ಈ ಕಂಡೆನ್ಸೇಷನ್ ಆಗೋದು ಅಥವಾ ಏನಪ್ಪಾ ಅಂದ್ರೆ ಘನೀಕರಣ ಅನ್ನೋದು ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ನಾನು ಸಾಪೇಕ್ಷ ಆರ್ದ್ರತೆಯ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಸಾಪೇಕ್ಷ ಆರ್ದ್ರತೆ. ಸಾಪೇಕ್ಷ ಆರ್ದ್ರತೆ ಸಾಪೇಕ್ಷ ಆರ್ದ್ರತೆ ಅಂದ್ರೆ ಅರ್ಥ ಏನು? ನಾವೊಂದು ಶೇಕಡಾವಾರಿನಲ್ಲಿ ಒಂದು ಅನುಪಾತವನ್ನ ಅಳಿಲಿಕ್ಕೆ ಟ್ರೈ ಮಾಡಿದ್ವಿ. ಅದರ ಪ್ರಕಾರ ನಾ ಏನ್ ಹೇಳಿದ್ದೆ ನಿಮಗೆ ಲಾಸ್ಟ್ ಸೆಷನ್ ಅಲ್ಲಿ, ಪ್ಲೀಸ್ ಬಿ ವೆರಿ ಕೇರ್ಫುಲ್. ಇಟ್ ಈಸ್ ದ ವೇಪರ್ ಕಂಟೆಂಟ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಏರ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ವೇಪರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸೇಮ್ ಏರ್ ಅಟ್ ದ ಸೇಮ್ ಟೆಂಪರೇಚರ್ ಇಂಟು 100. ದಿಸ್ ಇಸ್ ವಾಟ್ ವಿ ಅಂಡರ್ಸ್ಟುಡ್. ಅಂದ್ರೆ ವಾಯು ಹೊಂದಿರುವ ಏನದು ವಾಯುವು ಹೊಂದಿರುವ ಸಮಗ್ರ ಆರ್ದ್ರತೆ ಡಿವೈಡ್ ಬೈ ವಾಯುವು ಹೊಂದಬಹುದಾದ ಗರಿಷ್ಠ ಪ್ರಮಾಣದ ಆರ್ದ್ರತೆ. ಗರಿಷ್ಠ ಪ್ರಮಾಣದ ಆರ್ದ್ರತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಂಟು ಏನು? ಇಂಟು 100.
ಸೊ ಈ ಒಂದು ಪ್ರಕ್ರಿಯೆಯನ್ನು ನೋಡಿದಾಗ ನಮಗೆ ಏನ್ ಸಿಕ್ಕಿತ್ತು, ಯೂಶಲಿ ಮೇಲಕ್ಕೆ ಚಲಿಸಿದಂತೆ ಈ ಸಾಪೇಕ್ಷ ಆರ್ದ್ರತೆ 100% ಬರ್ತಿತ್ತದು. ಓಕೆನಾ, ನಿನ್ನೆ ಲಾಸ್ಟ್ ಸೆಷನ್ ಅಲ್ಲಿ ಎಕ್ಸಾಂಪಲ್ ಗಳ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡಿದೀವಿ. ಆದ್ದರಿಂದ ಸಾಪೇಕ್ಷ ಆರ್ದ್ರತೆ ಯಾವಾಗ 100% ಇರ್ತದ ಅವಾಗ ನಾವೇನಂತೀವಿ ಅಂದ್ರೆ ಗಾಳಿ ಸಂಪೂರಿತವಾಗಿದೆ ಅಂತ ಹೇಳ್ತೀವಿ, ಅಥವಾ ತೇವಾಂಶ ಪೂರ್ಣವಾಗಿದೆ. 100% ಸಾಪೇಕ್ಷ ಆರ್ದ್ರತೆ, ಆದ್ದರಿಂದ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸಂಪೂರಿತ ವಾಯು ಅಂತ ಕರಿತೀವಿ. ಓಕೆನಾ, ಸಂಪೂರಿತ ಅಥವಾ ತೇವಾಂಶ ಪೂರ್ಣ ವಾಯು ಅಂತ ಕರಿತೀವಿ. ಈ ತೇವಾಂಶ ಪೂರ್ಣ ವಾಯು ಇದ್ದಾಗ ಏನಾಗ್ತದ, ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗ್ತದ. ಸಂಪೂರಿತ ವಾಯು, ತೇವಾಂಶ ಪೂರ್ಣ ವಾಯು, ಅಥವಾ ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಸ್ಯಾಚುರೇಟೆಡ್ ಏರ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಏರ್ ಇದ್ದಾಗ ರಿಲೇಟಿವ್ ಹ್ಯೂಮಿಡಿಟಿ ಏನಿರ್ತದ, ರಿಲೇಟಿವ್ ಹ್ಯೂಮಿಡಿಟಿ 100% ಇರ್ತದ. 100% ರಿಲೇಟಿವ್ ಹ್ಯೂಮಿಡಿಟಿ ಇದ್ದಾಗ ಸ್ಯಾಚುರೇಟೆಡ್ ಏರ್ ಇರ್ತದ ಅನ್ನಂಗ ಅರ್ಥ. ಈ ಸ್ಯಾಚುರೇಟೆಡ್ ಏರ್ ಇದ್ದಾಗ ಏನಾಗ್ತದೆ ಸರ್, ಏನಾಗ್ತದ ಅಂದ್ರೆ ಘನೀಕರಣ ಸ್ಟಾರ್ಟ್ ಆಗ್ತದ. ಅದೇ ಘನೀಕರಣವನ್ನ ನಾವು ಇಂಗ್ಲಿಷ್ ಅಲ್ಲಿ ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಇಲ್ಲೊಂದು ಯಾರೋ ಮಾರ್ಕ್ ಹಾಕ್ಬಿಟ್ಟಿದೆ ನಾನು. ಸೊ ಇಲ್ಲಿ ಏನ್ ಸ್ಟಾರ್ಟ್ ಆಗ್ತದ, ಕಂಡೆನ್ಸೇಷನ್ ಸ್ಟಾರ್ಟ್ ಆಗ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಕಂಡೆನ್ಸೇಷನ್. ಇದೇ ಕಂಡೆನ್ಸೇಷನ್ ಅನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ, ಘನೀಕರಣ ಅಂತ ಕರಿತೀವಿ. ಘನೀಕರಣ. ಸರ್ ಘನೀಕರಣ ಪ್ರಕ್ರಿಯೆ ಇದ್ದಾಗ ಎಕ್ಸಾಕ್ಟ್ಲಿ ಏನಾಗ್ತದೆ ಸರ್, ಘನೀಕರಣ ಪ್ರಕ್ರಿಯೆ ಇದ್ದಾಗ ಎಕ್ಸಾಕ್ಟ್ಲಿ ಏನಾಗ್ತದ ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಸೊ ಮೋಡಗಳ ರಚನೆಗೆ ಇರ್ತಕ್ಕಂಥ ಪ್ರಕ್ರಿಯೆಯನ್ನ ನಾವು ಘನೀಕರಣ ಅಂತ ಕರಿತೀವಿ, ಅಥವಾ ಕಂಡೆನ್ಸೇಷನ್ ಅಂತ ಕರಿತೀವಿ. ಸರ್ ಈ ಮೋಡಗಳು ಇರ್ತಕ್ಕಂಥ ಈ ಒಂದು ಪ್ರಕ್ರಿಯೆ ಘನೀಕರಣ ಯಾವ ತರ ನಡೀತದ ಅದನ್ನ ನಾವು ನೋಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ ಸರ್, ನೋಡ್ರಿ ಇಲ್ಲಿ ನಾನು ಕಂಡೆನ್ಸೇಷನ್ ಅಂತ ಬರ್ತೀನಿ. ಕಂಡೆನ್ಸೇಷನ್ ಅಥವಾ ಘನೀಕರಣ. ಓಕೆ, ಘನೀಕರಣ ಅನ್ನೋದು ಸಾಪೇಕ್ಷ ಆರ್ದ್ರತೆ 100% ಇದ್ದಾಗ ಆಗ್ತದ. 100% ಸಾಪೇಕ್ಷ ಆರ್ದ್ರತೆ ಹೊಂದುವಾಗ ಇರ್ತಕ್ಕಂಥ ವಾಯುವಿನ ಉಷ್ಣಾಂಶ ಅಥವಾ ವಾತಾವರಣದ ಉಷ್ಣಾಂಶವನ್ನ ನಾವೇನಂತ ಕರಿತೀವಿ, ಇಬ್ಬನಿ ಬಿಂದು ಅಂತ ಕರಿತೀವಿ. ಇಬ್ಬನಿ ಬಿಂದು ಯೂಶಲಿ ಇಬ್ಬನಿ ಬಿಂದು ಕಡಿಮೆ ಇರ್ತದೆ. ಇಬ್ಬನಿ ಬಿಂದು ಇದ್ದಾಗ ಸರ್ ದ್ರವದ ರೂಪದಲ್ಲಿರ್ತಕ್ಕಂತಹ ನೀರಿನ ಕಣಗಳು, ಫಾರ್ ಎಕ್ಸಾಂಪಲ್ ಈ ಒಂದು ಪಾರ್ಟಿಕಲ್ಸ್ ಗಳನ್ನ ನೋಡ್ರಿ, ದ್ರವದ ರೂಪದಲ್ಲಿರ್ತಕ್ಕಂಥದ್ದಲ್ಲ, ಅನಿಲದ ರೂಪದಲ್ಲಿರ್ತಕ್ಕಂಥ ನೀರಿನ ಕಣಗಳು ಈ ತರ ಕಾಣ್ಲಿಕ್ಕೆ ಅನ್ಕೊಡ್ರಿ. ಓಕೆನಾ, ಸೊ ಇದಕ್ಕೆ ನಾವು ಅನಿಲದ ರೂಪದಲ್ಲಿರ್ತಕ್ಕಂತಹ ನೀರಿನ ಕಣಗಳು. ಓಕೆನಾ, ನೀರಿನ ಕಣಗಳು, ಅಥವಾ ಇದಕ್ಕೆ ತೇವಾಂಶ ಅಂತ ಕರೀತಾರ. ಓಕೆ, ಇದಕ್ಕೆ ವೇಟ್ ಮಾಡ್ರಿ, ಇದನ್ನ ನಾವು ತೇವಾಂಶ ಅಂತ ಬರೆದು ಬಿಡೋಮಂತ. ತೇವಾಂಶ. ಓಕೆನಾ, ಈ ತೇವಾಂಶ ಸರ್ ಸಾಪೇಕ್ಷ ಆರ್ದ್ರತೆ 100% ಇದ್ದಾಗ ಅಥವಾ ಇಬ್ಬನಿ ಬಿಂದು ಬಂದಾಗ ಏನಾಗ್ತದಂದ್ರೆ ಸರ್ ಧೂಳಿನ ಕಣಗಳ ಜೊತೆಗೆ ಘನೀಕರಿಸುವುದನ್ನ ನೋಡ್ತೇವೆ ನಾವು. ಅದೇ ಧೂಳಿನ ಕಣಗಳನ್ನ ನಾ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ನೋಡ್ರಿ, ಇಲ್ಲಿ ಧೂಳಿನ ಕಣಗಳು ಕಂಡುಬರ್ಲಿಕ್ಕೆ ಅನ್ಕೊಂಡಿದ್ದೀನಿ ನಾನು. ಓಕೆನಾ, ಓಕೆ ನೋಡ್ರಿ, ಧೂಳಿನ ಕಣಗಳು ಕಂಡುಬರ್ಲಿತ್ತಾವ ಇಲ್ಲಿ. ಸೊ ಈ ಧೂಳಿನ ಕಣಗಳ ಜೊತೆಗೆ ಮಿಕ್ಸ್ ಆಗ್ಬಿಟ್ಟಿರ್ತಾವ. ಮಿಕ್ಸ್ ಆದ ನಂತರ ಯಾವ ತರ ಕಾಣ್ತಿರ್ತಾವ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ರಿ ಕರೆಕ್ಟ್ ಆಗಿ. ಸರ್ ಈ ತರ ನಮಗೇನ್ ಕಾಣ್ತಿರ್ತದ, ದ್ರವದ ರೂಪದಲ್ಲಿರ್ತಕ್ಕಂಥ ನೀರಿನ ಕಣಗಳು ಕಾಣ್ತಿರ್ತಾವ. ಆ ದ್ರವದ ರೂಪದಲ್ಲಿರ್ತಕ್ಕಂಥ ನೀರಿನ ಕಣಗಳಲ್ಲಿ ನಾವು ಧೂಳಿನ ಕಣಗಳನ್ನು ಸಹ ನೋಡ್ತೀವಿ. ಯಾಕಂದ್ರೆ ಎರಡು ಫ್ಯೂಸ್ ಆಗ್ಬಿಟ್ಟಿರ್ತಾವ ಅಥವಾ ಘನಿಸಿರ್ತಾವ. ಘನೀಕರಣವನ್ನ ನೋಡಿ ಘನೀಕರಣ ಆಗಿರ್ತಕ್ಕಂಥ ನೀರಿನ ಪ್ರಮಾಣವನ್ನ ನೋಡ್ಲಿತ್ತೀವಿ. ಆದ್ದರಿಂದ ನೀರಿನ ಪ್ರಮಾಣ ಈ ತರ ಕಾಣ್ತದ. ಅದರ ಮಧ್ಯದಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಸರ್ ಈ ತರ ಧೂಳಿನ ಕಣಗಳನ್ನು ಕೂಡ ನೋಡ್ತೀವಿ ಈ ತರ. ಓಕೆನಾ, ಸೊ ಯಾವಾಗ ಧೂಳಿನ ಕಣಗಳು ನೀರಿನ ಕಣಗಳೊಂದಿಗೆ ಆವರಿಸ್ಬಿಟ್ಟಿರ್ತಾವೋ ಅಥವಾ ನೀರಿನ ಕಣಗಳು ಧೂಳಿನ ಕಣಗಳ ಜೊತೆಗೆ ಆವರಿಸ್ಕೊಂಡು ಬಿಟ್ಟಿರ್ತಾವೋ ಅದಕ್ಕ ನಾವ್ ಏನಂತ ಕರಿತೀವಿ ಅಂದ್ರೆ ಘನೀಕರಣ ಅಂತ ಕರಿತೀವಿ. ಈ ಘನೀಕರಣ ಪ್ರೊಸೆಸ್ ಇಂದ ಇಲ್ಲಿ ಏನ್ ಕ್ರಿಯೇಟ್ ಆಗಿರ್ತದ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಸರ್ ಏನಾಗ್ಬಿಡ್ತಾವ ಇದು, ಸರ್ ಇದೇ ಮೋಡಗಳಾಗ್ಬಿಡ್ತಾವ. ಮೋಡಗಳು, ಅಥವಾ ಇದಕ್ಕೆ ನಾವ್ ಏನಂತ ಕರಿತೀವಿ, ಕ್ಲೌಡ್ಸ್ ಅಂತ ಕರಿತೀವಿ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಸರ್ ಇಲ್ಲಿರ್ತಕ್ಕಂಥ ತೇವಾಂಶ ಅನಿಲದ ರೂಪದಲ್ಲದ, ಆದ್ರೆ ಮೋಡಗಳು ಯಾವ ರೂಪದಲ್ಲಿರ್ತಾವ? ಮೋಡಗಳು ಇರ್ತಕ್ಕಂಥ ರೂಪ ಡೆಫಿನೆಟ್ಲಿ ದ್ರವ ಅಥವಾ ಘನದ ರೂಪದಲ್ಲಿರ್ತಾವ. ದ್ರವ ಅಥವಾ ಘನದ ರೂಪದಲ್ಲಿರ್ತಕ್ಕಂಥ ಈ ಒಂದು ಮೋಡ ಭಾರವಾಗಿ ಗುರುತ್ವಾಕರ್ಷಣೆಯ ಪ್ರಭಾವದಿಂದ ಕೆಳಗಡೆ ಎಳೆಯಲ್ಪಡ್ತದ. ಅವಾಗಲೇ ನಮಗ್ ಮಳೆ ಬರುದು. ಆದ್ರೆ ನಮಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮೋಡಗಳು ಯಾವ ತರ ರಚನೆಗೊಂಡವು ಅದು ಇಂಪಾರ್ಟೆಂಟ್. ಓಕೆನಾ, ಸೊ ಕಂಡೆನ್ಸೇಷನ್ ಅಥವಾ ಘನೀಕರಣ ಎಂಬ ಪ್ರೊಸೆಸ್ ಇಂದ ಇಲ್ಲಿ ನೀರಾವಿ ಧೂಳಿನ ಕಣಗಳ ಜೊತೆಗೆ ಘನೀಕರಿಸಿ ಮೋಡಗಳಲ್ಲಿ ಪರಿವರ್ತನೆಗೊಂಡವು. ಅಂದ್ರೆ ಅರ್ಥ ಏನು, ಇಲ್ಲಿ ಅನಿಲದ ರೂಪದಲ್ಲಿರ್ತಕ್ಕಂಥ ಒಂದು ಧಾತು ದ್ರವ ಅಥವಾ ಘನದಲ್ಲಿ ಪರಿವರ್ತನೆಗೊಳ್ಳುವುದನ್ನ ನಾವು ಆ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ಘನೀಕರಣ ಅಂತ ಕರಿತೀವಿ. ಅಂದ್ರೆ ಡೈರೆಕ್ಟ್ಲಿ ಇದಕ್ಕೊಂದು ಕನ್ಕ್ಲೂಷನ್ ಬರಿಬಹುದು ನಾವು.
ಸರ್ ಇಲ್ಲಿ ಗ್ಯಾಸ್ ಇದ್ದು ಸರ್, ಗ್ಯಾಸಿಯಸ್ ಪಾರ್ಟಿಕಲ್ಸ್ ಇದ್ದು, ಇದೇ ಗ್ಯಾಸಿಯಸ್ ಪಾರ್ಟಿಕಲ್ಸ್ ಎದ್ರೊಳಗೆ ಕನ್ವರ್ಟ್ ಆಗ್ಲಿತ್ತೋ ಲಿಕ್ವಿಡ್ ಒಳಗೆ ಕನ್ವರ್ಟ್ ಆಗ್ಲಿತ್ತೋ ಸರ್, ಲಿಕ್ವಿಡ್ ಒಳಗೆ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಈ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಒಳಗೆ ಕನ್ವರ್ಟ್ ಆಗ್ಬಿಟ್ರೆ ಯಾವ ಟೆಂಪರೇಚರ್ ಅಲ್ಲಿ ಕನ್ವರ್ಟ್ ಆಗಿರ್ತದ ಆ ಒಂದು ಟೆಂಪರೇಚರ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ಡ್ಯೂ ಪಾಯಿಂಟ್ ಅಂತ ಕರಿತೀವಿ, ಅಥವಾ ಅದನ್ನೇ ನಾವು ಇಬ್ಬನಿ ಬಿಂದು ಅಂತಾನು ಕರಿತೀವಿ. ಇದೇ ಪ್ರೊಸೆಸ್ ಅನ್ನ ನಾವು ಏನಂತ ಕರಿತೀವಿ, ಕಂಡೆನ್ಸೇಷನ್ ಅಂತ ಕರೆದಿರ್ತೀವಿ. ಓಕೆನಾ? ಕಂಡೆನ್ಸೇಷನ್. ವಾಟ್ ಈಸ್ ಕಂಡೆನ್ಸೇಷನ್? ಇಟ್ ಈಸ್ ದ ಕನ್ವರ್ಷನ್ ಆಫ್ gaseous particles into liquid water droplets when the temperature is dew point. ಡ್ಯೂ ಪಾಯಿಂಟ್ ಇದ್ದಾಗ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಒಳಗೆ ಕನ್ವರ್ಟ್ ಆಗಿರ್ತಕ್ಕಂಥದ್ದ ಒಂದು ಪ್ರಕ್ರಿಯೆಯನ್ನ ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ, ಅಥವಾ ಅದಕ್ಕೆ ನಾವು ಘನೀಕರಣ ಅಂತ ಕರಿತೀವಿ. ಘನೀಕರಣ. ಇದೇ ಘನೀಕರಣದ ಪ್ರೊಸೆಸ್ ಇಂದ ಅಥವಾ ಪ್ರಕ್ರಿಯೆಯಿಂದ ನಾವು ಎದರ ಒಂದು ಫಾರ್ಮೇಶನ್ ನೋಡ್ತೀವಿ, ಮೋಡಗಳ ಫಾರ್ಮೇಶನ್ ನೋಡ್ತೀವಿ. ಸೊ ಇಷ್ಟು ಕ್ಲಿಯರ್ ಆಯ್ತು ಅಂದ್ರೆ ನಾವ್ ಏನ್ ಮಾಡೋಣ, ನೆಕ್ಸ್ಟ್ ಈ ಮೋಡಗಳ ವಿಧಗಳನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡೋಣ. ಓಕೆನಾ? ಮೋಡಗಳ ವಿಧಗಳನ್ನ ನಾವು ಎತ್ತರದ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಲಕ್ಷಣಗಳ ಆಧಾರದ ಮೇಲೆ, ಹಾಗೂ ಯಾವ ತರ ಕಂಡು ಬರ್ತಿರ್ತಾವೋ ಅದರ ಆಧಾರದ ಮೇಲೆ ನಾವು ಮೋಡಗಳನ್ನ ಹಲವಾರು ವಿಧಗಳಲ್ಲಿ ವಿಂಗಡಣೆ ಮಾಡಿವಿ. ಅಂಡ್ ವಿ ಹ್ಯಾವ್ ಕ್ಲಾಸಿಫೈಡ್ ದ ಕ್ಲೌಡ್ಸ್ ಆನ್ ದ ಬೇಸಿಸ್ ಆಫ್ ಹೈಟ್, ಫೀಚರ್ಸ್, ಕಲರ್ ಅಂಡ್ ಡಿಸ್ಕ್ರಿಪ್ಷನ್, ಹೌ ದೇ ಆಕ್ಚುಲಿ ಅಪಿಯರ್. ಆನ್ ದ ಬೇಸಿಸ್ ಆಫ್ ದಟ್ we could able to classify the clouds into several types. There are several types of clouds in the name: cumulus, stratus, nimbus stratus, cumulonimbus. You might have heard about all these clouds. I'll let you know how these clouds are formed and how do they appear in the environment. ಈ ಎಲ್ಲಾ ಮೋಡಗಳು ಯಾವ ತರ ಕಂಡು ಬರ್ತಿರ್ತಾವ ಅನ್ನೋದನ್ನ ನಾ ಇವಾಗ ಈ ಒಂದು ಡಯಾಗ್ರಾಮ್ ಅಲ್ಲಿ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ನೋಡ್ರಿ. ಓಕೆ, ಇಲ್ಲೊಂದು ಗ್ರಾಫ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ, ಬಹಳ ಈಸಿ ಆಗ್ಬಿಡುತ್ತೆ ಅವಾಗ ಅದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ವೈ ಆಕ್ಸಿಸ್ ಡ್ರಾ ಮಾಡೀನಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಡ್ರಾ ಮಾಡೀನಿ. ಓಕೆನಾ? ಈ ವೈ ಆಕ್ಸಿಸ್ ಏನ್ ತೋರಿಸ್ತದೆ ಹೇಳ್ರಿ, ಎದ್ರ ಸಂಕೇತ ಇದು? ಎತ್ತರದ ಸಂಕೇತ. ಓಕೆನಾ? ಸೊ ಆದ್ದರಿಂದ ಇಲ್ಲಿ ಎತ್ತರ ಅಂತ ಬರೆದ್ಬಿಟ್ಟಿರ್ತೀನಿ, ಎತ್ತರ. ಸೊ ಎತ್ತರ ಇದ್ರೆ ಸರ್ ಯಾವ ಎತ್ತರ ಸರ್ ಇದು ಪರಿವರ್ತನಾ ವಿರಾಮದ ಎತ್ತರ. ಓಕೆನಾ? ಪರಿವರ್ತನಾ ವಿರಾಮದ ಎತ್ತರ. ಸೊ ಪರಿವರ್ತನಾ ವಿರಾಮದ ಎತ್ತರದವರೆಗೆ ನಾವೇನ್ ನೋಡ್ತೀವಿ, ಸಾಮಾನ್ಯ ಮೋಡಗಳನ್ನ ನೋಡ್ತೀವಿ. ಪರಿವರ್ತನಾ ವಿರಾಮ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇನ್ ಸರ್ ಇದು? ಎಕ್ಸ್ ಆಕ್ಸಿಸ್ ಅನ್ನೋದು ನಮ್ಮ ಭೂಮಿಯ ಮೇಲ್ಮೈ, ಇದು ಅರ್ತ್ಸ್ ಸರ್ಫೇಸ್. ಓಕೆ, ಸೊ ಇಲ್ಲಿ ಸರ್ಫೇಸ್ ಅಂತ ಬರೆದು ಬಿಡ್ತೀನಿ, ಅಥವಾ ಭೂಮಿಯ ಮೇಲ್ಮೈ, ಸರ್ಫೇಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಸರ್ಫೇಸ್ ಇಂದ ಮೇಲ್ಗಡೆ ಎಲ್ಲಿ ಹೊಂಟಿವಿ ಸರ್? 2 ಕಿಲೋಮೀಟರ್ ಎತ್ತರಕ್ಕೆ ಹೊಂಟಿವಿ. ಎಷ್ಟು ಕಿಲೋಮೀಟರ್ ಎತ್ತರಕ್ಕ? 2 ಕಿಲೋಮೀಟರ್ ಎತ್ತರಕ್ಕೆ ಹೊಂಟಿವಿ. ಸೊ 2 ಕಿಲೋಮೀಟರ್ ಎತ್ತರದಲ್ಲಿ ನಾವು ಕೆಲವೊಂದು ಮೋಡಗಳನ್ನ ನೋಡ್ತೀವಿ. ಇದೇ ರೀತಿ 4 ಕಿಲೋಮೀಟರ್ ಎತ್ತರದಲ್ಲೂ ಕೂಡ ಕೆಲವೊಂದು ಮೋಡಗಳನ್ನ ನೋಡ್ತೀವಿ. ಸರ್ 4 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬರ್ತಕ್ಕಂಥ ಮೋಡಗಳನ್ನು ತೋರಿಸ್ತೇನೆ ನಾನು. ಓಕೆನಾ? ಸೊ ಇದೇ ರೀತಿ 4+ ಕಿಲೋಮೀಟರ್ ಎತ್ತರದಲ್ಲೂ ಕೂಡ ಪರಿವರ್ತನಾ ವಿರಾಮದ ಎತ್ತರಕ್ಕೆ ನಾವು ಕೆಲವೊಂದು ಮೋಡಗಳನ್ನ ನೋಡ್ತೀವಿ. ಆ ಮೋಡಗಳ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ ಫಸ್ಟ್ ಮೋಡವನ್ನ ನೋಡ್ರಿ, ಎಲ್ಲಾ ಮೋಡಗಳನ್ನ ಇಲ್ಲೇ ನಾನು ತೋರ್ಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಸೊ ಫಸ್ಟ್ ಮೋಡವನ್ನ ನೋಡ್ರಿ ಯಾವ ತರ ಕಾಣ್ಲಿರ್ತದ. ಈ ಮೋಡ ಸರ್ ಎಕ್ಸಾಕ್ಟ್ಲಿ ಈ ತರ ಕಾಣ್ತಿರ್ತದ ನೋಡ್ರಿ. ಯೂಶಲಿ ನೀವು ಆಕಾಶದಲ್ಲಿ ನೋಡಿದಾಗ ಈ ತರ ಮೋಡಗಳು ಎಲ್ಲದಕ್ಕಿಂತ ಜಾಸ್ತಿ ಕಾಣ್ ಬರ್ತಿರ್ತಾವ. ಅದರದ ಔಟ್ಲೈನ್ ಡ್ರಾ ಮಾಡಿದ್ದಕ್ಕ ಬ್ಲಾಕ್ ಕಲರ್ ಅಲ್ಲಿ ಡ್ರಾ ಮಾಡಿ, ಅದರ್ವೈಸ್ ಅದು ವೈಟ್ ಕಲರ್ ಒಳಗೆ ಇರ್ತದ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ವೈಟ್ ಕಲರ್ ಒಳಗಿದ್ದು ಇದೇ ಮೋಡಗಳು, ವೈಟ್ ಕಲರ್ ಒಳಗಿದ್ದು ಇದೇ ಮೋಡಗಳು 2 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬಂದು ಅದರ ಆಕಾರ ಯಾವ ತರ ಕಂಡು ಬರ್ಲಿತ್ತು ನೋಡ್ರಿ. ಉಣ್ಣೆಯ ಗುಡ್ಡದ ತರ. ಓಕೆನಾ? ಹತ್ತಿ ಗುಂಪಿನ ತರ ಕಾಣ್ಲಿರೋದು, ಹತ್ತಿಯ ಗುಂಪಿ ಅಥವಾ ಉಣ್ಣೆಯ ಗುಡ್ಡ, ಆ ತರ ಕಂಡು ಬರ್ತಕ್ಕಂಥ ಈ ಒಂದು ಮೋಡಗಳನ್ನ ಉಣ್ಣೆಯ ಗುಡ್ಡ ಅಂತ ಬರ್ದಿರ್ತೇನೆ. ಉಣ್ಣೆಯ ಗುಡ್ಡದ ತರ ಕಂಡು ಬರ್ತಕ್ಕಂಥ ಈ ಒಂದು ಮೋಡಗಳು ಬಿಳಿ ಬಣ್ಣದಲ್ಲಿ ಕಂಡು ಬಂದ್ರೆ ಇಂತಹ ಮೋಡಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ಯುಮುಲಸ್ ಮೋಡಗಳು ಅಂತ ಕರಿತೀವಿ. ಕ್ಯುಮುಲಸ್. ಓಕೆನಾ? ಅಂದ್ರೆ ಕ್ಯುಮುಲಸ್ ಮೋಡಗಳ ಲಕ್ಷಣ ಏನು? 3 ಲಕ್ಷಣಗಳನ್ನ ಇಲ್ಲೇ ಹೇಳಿದೆ ನಾನು. ಒಂದು ಎತ್ತರ, ಇನ್ನೊಂದು ಕಲರ್, ಮತ್ತೆ ಯಾವ ತರ ಕಂಡು ಬರ್ಲಿರ್ತದ ಅದು. ಸೊ ಯಾವ ತರ ಕಂಡು ಬರ್ಲಿರ್ತದ? ಉಣ್ಣೆಯ ಗುಡ್ಡದ ತರ ಕಂಡು ಬರ್ಲಿರ್ತದ. ಇದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಫ್ಲಫಿ ಅಂತಾನು ಕರಿತೀವಿ. ಫ್ಲಫಿ ಗತೆ ಕಾಣ್ಲಿರ್ತದ. ಫ್ಲಫಿ is the description for the cumulus clouds. If it is appearing fluffy and if it is appearing in terms of white color and at the height of 2 kilometers, then this is what is called as cumulus clouds. So ಒಂದು ಬಿಳಿ ಬಣ್ಣದಲ್ಲಿ ಕಂಡು ಬರ್ತಿರ್ಬೇಕು, ಉಣ್ಣೆಯ ಗುಡ್ಡದ ತರ ಕಂಡು ಬರ್ತಿರ್ಬೇಕು. ಅಂತ ಮೋಡಗಳನ್ನ 2 ಕಿಲೋಮೀಟರ್ ಎತ್ತರದಲ್ಲಿ ನೋಡಿದ್ರೆ ಆ ಮೋಡಗಳನ್ನ ನಾವು ಕ್ಯುಮುಲಸ್ ಅಂತ ಕರಿತೀವಿ. ಓಕೆ, ಇದೇ ರೀತಿ
ಕೆಲವೊಂದು ಮೋಡಗಳು ಇರ್ತಾವ ಸರ್. ಈ ಮೋಡಗಳು ಸರ್ ಈ ತರ ಫ್ಲಾಟ್ ಇರ್ತಾವ ಸರ್. ಈ ತರ ಫ್ಲಾಟ್ ಆಗಿರ್ತಾವ. ಈ ಫ್ಲಾಟ್ ಆಗಿರ್ತಕ್ಕಂಥ ಈ ಮೋಡಗಳನ್ನ ನಾವು ಯೂಶಲಿ ಏನಂತ ಕರಿತೀವಿ ಅಂದ್ರೆ ಸ್ಟಾಟಸ್ ಮೋಡಗಳು ಅಂತ ಕರಿತೀವಿ. ಸೊ ಸ್ಟಾಟಸ್ ಮೋಡಗಳು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸ್ಟಾಟಸ್ ಅಂದ್ರೆ ಅರ್ಥ ಏನು? ಸಮತಲವಾಗಿ ವಿಸ್ತಾರವಾಗಿರ್ತಕ್ಕಂತಹ ಮೋಡಗಳು, ಬಿಳಿ ಬಣ್ಣದಲ್ಲಿ ಇರ್ತಕ್ಕಂಥ ಮೋಡಗಳು ಹಾಗೂ 2 ಕಿಲೋಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥ ಮೋಡಗಳು. ಆದ್ದರಿಂದ ಇಲ್ಲಿ ಬರೆದು ಬಿಡ್ತೇನೆ, ಸಮತಲ ವಿಸ್ತಾರ, ಸಮತಲ ವಿಸ್ತಾರ ಹಾಗೂ ಬಿಳಿ ಬಣ್ಣದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಮೋಡಗಳನ್ನ ನಾವು ಸ್ಟಾಟಸ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ವಾಟ್ ಕ್ಯಾನ್ ಬಿ ದ ಡಿಸ್ಕ್ರಿಪ್ಷನ್ ಆಫ್ ಸಮತಲ ವಿಸ್ತಾರ? ಇಟ್ ಕ್ಯಾನ್ ಬಿ ಅ ಫ್ಲಾಟ್ ಕ್ಲೌಡ್ಸ್ and white color clouds which are present at the height of 2 kilometers, and the clouds are called as stratus. It is very easy, we just need to remember this. ಒಂದ್ ವೇಳೆ ಉಣ್ಣೆ ಗುಡ್ಡದ ತರ ಕಂಡು ಬಂತಂದ್ರೆ ಕ್ಯುಮುಲಸ್ ಅಂತ ಕರೀತಾರ. ಅದೇ ಸಮತಲವಾಗಿ ವಿಸ್ತಾರ ಅಥವಾ ಫ್ಲಾಟ್ ಕಂಡು ಬಂದಿತ್ತು ಅಂದ್ರೆ ಅದಕ್ಕೆ ಸ್ಟಾಟಸ್ ಅಂತ ಕರೀತಾರ. ಅದೇ 2 ಕಿಲೋಮೀಟರ್ ಎತ್ತರದಲ್ಲಿ ಈ ತರ ಕರೀತಾರ ಅವಕ್ಕ. ಓಕೆನಾ? ಇದೇ ರೀತಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಫ್ಲಾಟ್ ಕ್ಲೌಡ್ಸ್ ಅನ್ನು ನೋಡ್ಬಿಟ್ರಿ ಸರ್. ಸ್ಟಾಟಸ್ ಕ್ಲೌಡ್ಸ್ ಗಳನ್ನೇ ನೋಡ್ಲಿತ್ತೀವಿ, ಬಟ್ ಈ ಟೈಮ್ ಏನ್ ಚೇಂಜ್ ಅದ ಅಂದ್ರೆ ಸರ್ ಈ ಟೈಮ್ ಸರ್ ಕಲರ್ ಚೇಂಜ್ ಅದ ಅಷ್ಟೇ. ಈ ಕಲರ್ ಯಾವ ತರ ಇರ್ತದ ನೋಡ್ರಿ, ಈ ತರ ಸರ್ ಗ್ರೇ ಕಲರ್ ಒಳಗ ಅಥವಾ ಬ್ಲಾಕ್ ಕಲರ್ ಒಳಗ ಕಪ್ಪು ಬಣ್ಣದಲ್ಲಿ ಕಂಡುಬರ್ತಕ್ಕಂಥ ಮೋಡಗಳು ಇರ್ತಾವ. ಈ ಮೋಡಗಳನ್ನ ನಾವು ಸರ್ ಈಗ ಕಲರ್ ಚೇಂಜ್ ಆಯ್ತಲ್ಲ, ಬಿಳಿ ಇದ್ದಿದ್ದು ಕಪ್ಪು ಬಣ್ಣದಲ್ಲಿ ಬಂದ್ಬಿಟ್ಟವು, ವೈಟ್ ಇದ್ದಿದ್ದು ಬ್ಲಾಕ್ ಕಲರ್ ಒಳಗೆ ಬಂದದ. ಆದ್ದರಿಂದ ವಿ ನೀಡ್ ಟು ಯೂಸ್ ಎನದರ್ ಇಂಪಾರ್ಟೆಂಟ್ ಕೀವರ್ಡ್ ಫಾರ್ ಸ್ಟಾಟಸ್ ಅಂಡ್ ದಟ್ ಈಸ್ ನಿಂಬಸ್. ಸೊ ಕಪ್ಪು ಬಣ್ಣ ಇದ್ದಾಗ ಯಾವುದೇ ಮೋಡಗಳಿರ್ಲಿ ಅದನ್ನ ನಿಂಬಸ್ ಅಂತ ಬರೀಬೇಕು. ಯೂಶಲಿ ನಿಂಬಸ್ ಪದದ ಅರ್ಥ ಏನು? ನಿಂಬಸ್ ಪದದ ಅರ್ಥ ಮಳೆ ಭರಿತ ಎನ್ನಂಗ ಅರ್ಥ. ಒಂದ್ ವೇಳೆ ರೇನ್ ಬೇರಿಂಗ್ ಕ್ಲೌಡ್ಸ್ ಇತ್ತು ಅಂದ್ರೆ ಅದ್ರೊಳಗ ನಮ್ಮ ನೀರಾವಿಯ ತೇವಾಂಶದ ಅಥವಾ ನೀರಿನ ಕಣಗಳ ಸಾಂದ್ರತೆ ಬಹಳ ಜಾಸ್ತಿ ಇರ್ತದ. ಆದ್ದರಿಂದ ಸಾಂದ್ರತೆ ಜಾಸ್ತಿ ಇರತಕ್ಕಂಥ ಕಾರಣದಿಂದ ಆ ಮೋಡಗಳು ಕಪ್ಪು ಬಣ್ಣದಲ್ಲಿ ಕಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ. ಆದ್ದರಿಂದ ನೋಡ್ರಿಲ್ಲ, ಇದೇನೈತಿದ್ದು ಸಮತಲ ವಿಸ್ತಾರ ಅದ, ಸಮತಲವಾಗಿ ವಿಸ್ತಾರಗೊಂಡಿರ್ತಕ್ಕಂಥ ಮೋಡಗಳು ಅದಾವ. ಆದರೆ ಈ ಮೋಡಗಳು ಕಪ್ಪು ಬಣ್ಣದಲ್ಲಿ ಕಂಡು ಬರ್ತಕ್ಕಂಥದ್ದು. ಸರ್ ಫ್ಲಾಟ್ ಅದ ಸರ್ ಅದು, ಆದ್ರೆ ಇಟ್ ಈಸ್ ಅಪಿಯರಿಂಗ್ ಇನ್ ಟರ್ಮ್ಸ್ ಆಫ್ ಡಾರ್ಕ್ ಕಲರ್. ಆಸ್ ದ ರಿಸಲ್ಟ್ ವಿ ಸ್ಟಾರ್ಟೆಡ್ ಟು ಯೂಸ್ ಅ ನ್ಯೂ ಕೀವರ್ಡ್ ಹಿಯರ್ ಕಾಲ್ಡ್ ಆಸ್ ನಿಂಬಸ್. ಕಪ್ಪು ಬಣ್ಣದಲ್ಲಿ ಕಂಡು ಬಂದ್ರೆ ಮಳೆ ಭರಿತ ಅನ್ನಂಗ ಅರ್ಥ. ಅಂತ ಮೋಡಗಳಿಗೆ ನಾವು ನಿಂಬಸ್ ಅಂತ ಕರಿತೀವಿ. ನಿಂಬಸ್ ಅಂತ ಕರೆದ, ಬಟ್ ಫ್ಲಾಟ್ ಅದ, ಆದ್ದರಿಂದ ಇದಕ್ಕೆ ನಾವೇನಂತ ಕರಿಬೇಕು? ಸ್ಟಾಟಸ್ ಅಂತ ಕರಿಬೇಕು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ತರ ಉಣ್ಣೆ ಗುಡ್ಡದ ತರ ಕಂಡು ಬಂದ್ರೆ ಮೋಡಗಳನ್ನ ಕ್ಯುಮುಲಸ್ ಅಂದ್ವಿ. ಅದೇ ಫ್ಲಾಟ್ ಮತ್ತ ಬಿಳಿ ಬಣ್ಣದಲ್ಲಿ ಕಂಡು ಬಂದ್ರೆ ಸ್ಟಾಟಸ್ ಅಂತ ಕರೆದ್ವಿ. ಅದೇ ಫ್ಲಾಟ್ ಮತ್ತ ಕಪ್ಪು ಬಣ್ಣದಲ್ಲಿ ಕಂಡು ಬಂದ್ಬಿಟ್ರೆ ಅದಕ್ಕ ನಿಂಬಸ್ ಸ್ಟಾಟಸ್ ಅಂತ ಕರೀಲಿತ್ತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ವೆರಿ ಸಿಂಪಲ್. ಈ ತರ ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕಿದ್ದಾನೆ. ಓಕೆನಾ? ಸೊ ನೋಡ್ರಿ, ನೆಕ್ಸ್ಟ್ ನೋಡ್ರಿ ಸರ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ 3 ಮೋಡಗಳು ಕಂಡು ಬಂದು ಅಂದ್ರೆ ಇಟ್ ಈಸ್ ವೆರಿ ಈಸಿ ಟು ಫರ್ದರ್ ಮೇಕ್ ಅ ಲಾಜಿಕಲ್ ಕನ್ಕ್ಲೂಷನ್ ಅಬೌಟ್ ದ ಟೈಪ್ಸ್ ಆಫ್ ದ ಕ್ಲೌಡ್ಸ್. ಹೆಂಗಪ್ಪ ಅಂದ್ರೆ 4 ಕಿಲೋಮೀಟರ್ ಎತ್ತರದಲ್ಲಿ ಹೋದ್ರೆ ಸೇಮ್ ಟು ಸೇಮ್ ಕ್ಲೌಡ್ಸ್ ಗಳು ಕಂಡು ಬರ್ಲಿತ್ತಾವ ಅನ್ಕೊಡ್ರಿ. 4 ಕಿಲೋಮೀಟರ್ ಎತ್ತರದಲ್ಲಿ ಸೇಮ್ ಟು ಸೇಮ್ ಕ್ಲೌಡ್ಸ್ ಗಳು ಕಂಡು ಬರ್ಲಿತ್ತಾವ. ಆದ್ರೆ ಈ ಮೋಡಗಳನ್ನ ನಾವೇನಂತ ಕರಿಬೇಕು? ಈ ಮೋಡಗಳನ್ನ ನಾವೇನಂತ ಕರಿಬೇಕು ನೋಡ್ರಿ. ಸ್ವಲ್ಪ ಬೇರೆ ಕಲರ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ನೋಡ್ರಿ, ಬ್ಲೂ ಕಲರ್ ಬರ್ಲಿಕ್ಕೆ ಅನ್ಕೊಡ್ರಿ, ಬಟ್ ಬ್ಲೂ ಕಲರ್ ಇಲ್ಲದು, ವೈಟ್ ಕಲರ್ ಒಳಗದ. ಓಕೆ, ವೈಟ್ ಕಲರ್ ಮತ್ತೆ ಪ್ಲಫಿ ಗತೆ ಕಾಣಿರ್ತದ. ಉಣ್ಣೆ ಗುಡ್ಡ ಹಾಗೂ ಬಿಳಿ ಬಣ್ಣದಲ್ಲಿ ಕಂಡು ಬರತಕ್ಕಂತ ಈ ಮೋಡಗಳು 4 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬಂದರೆ ಅಂತಹ ಮೋಡಗಳನ್ನ ನಾವೇನಂತ ಕರಿತೀವಿ? ಆಲ್ಟೋ ಕ್ಯುಮುಲಸ್ ಅಂತ ಕರಿಬೇಕು. ಕ್ಯುಮುಲಸ್ ಅಂತೂ ಹೌದದು, but the cumulus has reached certain altitude. As a result, we started to call this particular cloud as alto cumulus. I hope you are understanding. Alto cumulus. Okay na? Alto cumulus. Isn't it simple? ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇಲ್ಲೇ ಕ್ಯುಮುಲಸ್ ಇತ್ತು, ಕ್ಯುಮುಲಸ್ ಇದ್ದಿದ್ದು ಆಲ್ಟೋ ಕ್ಯುಮುಲಸ್ ಆಗದ. ಓಕೆನಾ? ಸೊ ಆಲ್ಟೋ ಕ್ಯುಮುಲಸ್ ಅಂತೂ ಅದ, ಬಟ್ ಟ್ರೈ ಟು ಬಿ ವೆರಿ ಕೇರ್ಫುಲ್. ಇಲ್ಲಿ ಸೇಮ್ ಟು ಸೇಮ್ ಲಕ್ಷಣಗಳನ್ನೇ ಬರ್ಲಿತ್ತು ಆಲ್ಟೋ ಕ್ಯುಮುಲಸ್ ಗೆ, ಬಟ್ ಒಂದೇ ಒಂದು ಲಕ್ಷಣ ಚೇಂಜ್ ಆಗದ, ಅದು ಅದರ ಎತ್ತರ. ಇಲ್ಲಿರತಕ್ಕಂಥದ್ದು ಕ್ಯುಮುಲಸ್ ಇದ್ರೆ 2 ಕಿಲೋಮೀಟರ್ಸ್. ಅದೇ ಆಲ್ಟೋ ಕ್ಯುಮುಲಸ್ ಆತಂದ್ರೆ ಇಟ್ ಹಸ್ ರೀಚ್ ಸರ್ಟನ್ ಆಲ್ಟಿಟ್ಯೂಡ್, ರೈಟ್? 4 ಕಿಲೋಮೀಟರ್ಸ್ ಎತ್ತರಕ್ಕೆ ಕೂತ್ಕೊಳ್ಳೇನೆ ಅದಕ್ಕೆ ಆಲ್ಟೋ ಕ್ಯುಮುಲಸ್ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆನಾ? ಇದೇ ರೀತಿ ಸ್ಟಾಟಸ್ ಇದ್ದಿದ್ದು ಏನಾಗ್ಬಿಡ್ತದ? ಸ್ಟಾಟಸ್ ಇದ್ದಿದ್ದು ಡೆಫಿನೆಟ್ಲಿ ಸರ್ ಇಲ್ಲಿ ಸಮತಲವಾಗಿ ಇರ್ತದ, ಅದಾದ ನಂತರ ಬಿಳಿ ಬಣ್ಣದಲ್ಲಿ ಇರ್ತದ. ಆದ್ರೆ ಸರ್ ಆ ಮೋಡಗಳಿಗೆ ನಾವು ಆಲ್ಟೋ ಅಂತ ಕರಿಬೇಕೀಗ. ಆಲ್ಟೋ ಸ್ಟಾಟಸ್ ಆಗ್ಬಿಡ್ತಾವು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗ್ಬಿಡ್ತಾ ಇದು. ಎಲ್ಲಿದ್ದು ಕ್ಯುಮುಲಸ್ ಇದ್ದಿದ್ದು ಆಲ್ಟೋ ಕ್ಯುಮುಲಸ್ ಆಗದ, ಸ್ಟಾಟಸ್ ಇದ್ದಿದ್ದು ಆಲ್ಟೋ ಸ್ಟಾಟಸ್ ಆಗದ. ನಿಂಬಸ್ ಸ್ಟಾಟಸ್ ಇದ್ದಿದ್ದು ಏನಾಗ್ಬೋದು? ಆಲ್ಟೋ ನಿಂಬಸ್ ಸ್ಟಾಟಸ್ ಆಗ್ಬೋದು ಅಷ್ಟೇ. ಸೊ ಇದು ಕೂಡ ಯಾವ ಬಣ್ಣದಲ್ಲಿ ಐತಿ ಸರ್? ಇದು ಕೂಡ ಕಪ್ಪು ಬಣ್ಣದಲ್ಲಿ ಐತಿ. ಯಾಕಂದ್ರೆ ನಾವು ಆಲ್ರೆಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ ಅದನ್ನ. ಕಪ್ಪು ಬಣ್ಣದಲ್ಲಿದ್ರೆ ನಿಂಬಸ್ ಅಂತ ಯೂಸ್ ಮಾಡ್ತೇವೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾನು ಗ್ರೇ ಕಲರ್ಲಿ ಇದನ್ನ
ಕಲರಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಸೊ ಇದರಿಂದ ನಮ್ಗೇನ್ ಗೊತ್ತಾಗ್ತದ ಸರ್, ಸಮತಲವಾಗಿ ವಿಸ್ತಾರಗೊಂಡಿರ್ತಕ್ಕಂಥ ಈ ಮೋಡಗಳು ಕಪ್ಪು ಬಣ್ಣದಲ್ಲಿ 4 ಕಿಲೋಮೀಟರ್ ಎತ್ತರಕ್ಕೆ ಕಂಡು ಬಂದರೆ ಆ ಮೋಡಗಳನ್ನು ನಾವು ಆಲ್ಟೋ ನಿಂಬಸ್ ಸ್ಟಾಟಸ್, ಆಲ್ಟೋ ನಿಂಬಸ್ ಸ್ಟಾಟಸ್ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟು ಸಿಂಪಲ್ ಅದ ಇದು. ಓಕೆನಾ? ನೋಡ್ರಿ, 6 ಮೋಡಗಳನ್ನ ನಾವು ಇಷ್ಟರಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬಿಟ್ವಿ. ಇಲ್ಲಿ ಕ್ಯುಮುಲಸ್, ಸ್ಟಾಟಸ್, ನಿಂಬಸ್ ಸ್ಟಾಟಸ್. ಇಲ್ಲಿ ಆಲ್ಟೋ ಕ್ಯುಮುಲಸ್, ಆಲ್ಟೋ ಸ್ಟಾಟಸ್, ಆಲ್ಟೋ ನಿಂಬಸ್ ಸ್ಟಾಟಸ್ ಅಂತ ಕರಿತೀವಿ. ನಿಮಗೆ ಕನ್ನಡದಲ್ಲಿ ವರ್ಡ್ಸ್ ಗಳು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ರಿ, ನಾನು ಎಲ್ಲದಕ್ಕೂ ಹೇಳ್ಬಿಡ್ತೀನಿ. ಬಟ್ ನಮ್ಮ KPSC ದವರು ಮತ್ತು UPSC ದವರು ಇಂಗ್ಲಿಷ್ ಅಲ್ಲಿ ಕೇಳುವಂತ ಬಹಳಷ್ಟು ಹ್ಯಾಬಿಟ್ಸ್ ಗಳನ್ನ ಇಟ್ಕೊಂಡಾರ. ಸೊ ನಿಮ್ಗ ಡೈರೆಕ್ಟ್ಲಿ ಸ್ಟಾಟಸ್ ಕೇಳೋದಿದ್ರೆ ಸ್ಟಾಟಸ್ ಅಂತೇಳಿ ಕನ್ನಡದಾಗ ಬರೆದು ಬಿಡ್ತಾರ. ಆದ್ದರಿಂದ ನೀವೇನ್ ಮಾಡ್ಬೇಕಂದ್ರೆ ಈ ಇಂಗ್ಲಿಷ್ ಟರ್ಮಿನಾಲಜಿನೂ ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಸೊ ಇದಾದ ನಂತರ ನೋಡ್ರಿ, ಒಂದ್ ವೇಳೆ ಬಿ ವೆರಿ ಕೇರ್ಫುಲ್. ಇಲ್ಲಿ ಎಲ್ಲದಕ್ಕಿಂತ ಎತ್ತರದಲ್ಲಿ ನಾವು ಏನ್ ನೋಡ್ಲಿತ್ತೀವಿ, ಈ ಒಂದು ಎತ್ತರದಲ್ಲಿ 4+ ಕಿಲೋಮೀಟರ್ ಎತ್ತರದಲ್ಲಿ ಡೆಫಿನೆಟ್ಲಿ ಉಷ್ಣಾಂಶ ಬಹಳಷ್ಟು ಕಡಿಮೆ ಆಗ್ಬಿಟ್ಟಿರ್ತದೆ ಪರಿವರ್ತನಾ ಮಂಡಲದಲ್ಲಿ. ಆದ್ದರಿಂದ ಅಲ್ಲಿ ಫ್ರೀಸಿಂಗ್ ಪಾಯಿಂಟ್ ಅಥವಾ ಘನೀಕರಿಸುವ ಬಿಂದು ಬಂತು ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ರಚನೆಗೊಂಡಿರ್ತಕ್ಕಂಥ ಯಾವುದೇ ಮೋಡಗಳಿರ್ಲಿ ಅವು ಘನದ ರೂಪದಲ್ಲಿ ಕಂಡುಬರ್ತಿರ್ತಾವೆ. ಆದ್ದರಿಂದ ಘನದ ರೂಪದಲ್ಲಿ ಕಂಡುಬರ್ತಕ್ಕಂಥ ಈ ಮೋಡಗಳು ಸರ್, ಕೆಲವೊಂದು ಮೋಡಗಳು ಈ ತರ ಇರ್ತಾವ ಅನ್ಕೊಡ್ರಿ. ಯಾವ ತರ ಅದಾವ ನೋಡ್ರಿ ಇವು, ಯಾವ ತರ ಅದಾವು ಸರ್? ಇದನ್ನ ನೋಡಿದ್ರೆ ನಂಗೆ ಯಾಕೋ ಕುದುರೆ ಬಾಲದಂತೆ ಕಂಡು ಬರ್ತಿರ್ತಕ್ಕಂಥ ಮೋಡಗಳು ಕಂಡುಬರ್ಲಿತಾವ, ಬಟ್ ಘನದ ರೂಪದಲ್ಲಿ ಇರ್ತದೆ. ಅದನ್ನ ನಾವು ಏನಪ್ಪಾ ಅಂದ್ರೆ ಜಡೆಯ ಆಕಾರದಲ್ಲಿ ಇರ್ತಕ್ಕಂಥ ಮೋಡಗಳು ಅಂತಾನೂ ಕರಿಬಹುದು. ಓಕೆನಾ? ಸೊ ಇದನ್ನ ನಾ ಏನ್ ಬರೀತೇನೆ ನೋಡ್ರಿ ಸರ್, ಇದು ಕುದುರೆ ಬಾಲ ಅಥವಾ ಜಡೆ. ಅದರ ಜೊತೆಗೆ ಯಾವ ಒಂದು ಸ್ಥಿತಿಯಲ್ಲಿ ಕಂಡುಬರ್ತಿರ್ತದ, 4+ ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರ್ತಕ್ಕಂಥ ಎಲ್ಲಾ ಮೋಡಗಳು ಘನದ ರೂಪದಲ್ಲಿ ಕಂಡುಬರ್ತಿರ್ತವೆ. ಘನದ ರೂಪದಲ್ಲಿ ಅದರ 4 ಕಿಲೋಮೀಟರ್ಕ್ಕಿಂತ ಕಡಿಮೆ ಎತ್ತರದಲ್ಲಿ ಇರತಕ್ಕಂಥ ಎಲ್ಲಾ ಮೋಡಗಳು, ಈ ಪೂರ್ತಿ ಮೋಡಗಳು ದ್ರವದ ರೂಪದಲ್ಲಿ ಕಂಡುಬರ್ತಿರ್ತಾವೆ. ದ್ರವದ ರೂಪದಲ್ಲಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲೇನೂ ಕೂಡ ದ್ರವದ ರೂಪದಲ್ಲಿ ಮತ್ತು ಇಲ್ಲೇನೂ ಕೂಡ ದ್ರವದ ರೂಪದಲ್ಲಿ. ಆದ್ರೆ 4+ ಕಿಲೋಮೀಟರ್ ಮೇಲ್ಗಡೆ ಕಂಡುಬರ್ತಕ್ಕಂಥ ಎಲ್ಲಾ ಮೋಡಗಳು ಘನದ ರೂಪದಲ್ಲಿ ಕಂಡುಬರ್ತಿರ್ತಾವೆ. ಸೊ ಇಲ್ಲಿ ಕುದುರೆ ಬಾಲ ಅಥವಾ ಜಡೆ ಆಕಾರದಲ್ಲಿ ಇರತಕ್ಕಂಥ ಈ ಒಂದು ಮೋಡಗಳನ್ನ ನಾವು 4+ ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬಂದ್ರೆ, ಘನದ ರೂಪದಲ್ಲಿ ಕಂಡು ಬಂದ್ರೆ ಅಂತ ಮೋಡಗಳನ್ನ ನಾವು ಸಿರ್ರಸ್ ಮೋಡಗಳು ಅಂತ ಕರಿತೀವಿ. ಓಕೆನಾ? ಸೊ ನೀವೇನ್ ನೆನ್ಪಿಡ್ಬೇಕಿಲ್ಲಿ, ಸಿರ್ರಸ್ ಅನ್ನೋದು ಹೊಸ ವರ್ಡ್ ಬಂದದಿಲ್ಲ. ಈ ಸಿರ್ರಸ್ ಮೋಡಗಳನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸಿರ್ರಸ್ ಮೋಡಗಳಿಗೆ ಡಿಸ್ಕ್ರಿಪ್ಷನ್ ಏನದ, ಕುದುರೆ ಬಾಲದಂತಿರತಕ್ಕಂತಹ ಮೋಡಗಳು ಅಥವಾ ಜಡೆ ಆಕಾರದಲ್ಲಿ ಇರತಕ್ಕಂತಹ ಮೋಡಗಳು. ಓಕೆ, ಸೊ ಇವಾಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಕ್ಯುಮುಲಸ್ ಮೋಡಗಳೇ 4+ ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬಂದ್ರೆ ಏನಾಗ್ಬಿಡ್ತಾವ ಸರ್? 4+ ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬಂದ್ರೆ ಆ ಮೋಡಗಳನ್ನ ನಾವು ಸಿರ್ರೋ ಕ್ಯುಮುಲಸ್ ಅಂತ ಕರಿತೀವಿ. ಸಿರ್ರೋ ಕ್ಯುಮುಲಸ್. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ಸ್ಟಾಟಸ್ ಮೋಡಗಳು 4+ ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಸರ್? ಅದು ಈ ಮೋಡಗಳಿಗೆ ನಾವು ಸಿರ್ರೋ ಸ್ಟಾಟಸ್ ಅಂತ ಕರಿಬೇಕು. ಇವಾಗ ಸಿರ್ರೋ ಸ್ಟಾಟಸ್. I hope you are understanding the logic behind how we are trying to classify the clouds on the basis of features as well as height. Hope you are understanding. ಎಲ್ಲರಿಗೂ ಅರ್ಥ ಆಗ್ಲಿತ್ತ ಅನ್ಕೊಂಡೆ ನಾನು ಲಾಜಿಕ್. It is very simple. There are so many types of clouds and we can remember the features very well with the help of this particular technique. Okay, so ನೋಡ್ರಿ, ಇದೇ ರೀತಿ ಇಲ್ಲಿರ್ತಕ್ಕಂಥ ಫ್ಲಾಟ್ ಕ್ಲೌಡ್ ಅದ. ಇದನ್ನ ನಾವು ಏನ್ ಮಾಡ್ಬೋದು, ಇದನ್ನ ಕಪ್ಪು ಬಣ್ಣದಲ್ಲಿ ಡ್ರಾ ಮಾಡ್ಬೋದು ಈ ತರ. ಓಕೆ, ಕಪ್ಪು ಬಣ್ಣದಲ್ಲಿ ಬಂದ್ಬಿಟ್ರೆ ಏನಾಗ್ಬಿಡ್ತದ ಸರ್? ಅದು ಏನಾಗ್ಬಿಡ್ತದ ಸರ್? ಈ ಮೋಡಗಳನ್ನ ನಾವು ಏನಂತ ಕರಿತೀವಿ? ಸಿರ್ರೋ ನಿಂಬಸ್ ಸ್ಟಾಟಸ್ ಆಗ್ಬಿಡ್ತದೆ ಸರ್. ಇದು ಸಿರ್ರೋ ನಿಂಬಸ್ ಸ್ಟಾಟಸ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಂದೇ ಒಂದು ಡಯಾಗ್ರಾಮ್ ಅಲ್ಲಿ ನಾವು ಎಷ್ಟು ಕೊಂಡ ಮೋಡಗಳನ್ನ ನೋಡ್ಲಿಕ್ಕೆ ನೋಡ್ರಿ. ಈ 2 ಕಿಲೋಮೀಟರ್ ಎತ್ತರದವರೆಗೆ 3 ತರದ ಮೋಡಗಳನ್ನ, 4 ಕಿಲೋಮೀಟರ್ ಎತ್ತರದವರೆಗೆ 3 ತರದ ಮೋಡಗಳನ್ನ, ಮತ್ತೆ 4+ ಕಿಲೋಮೀಟರ್ ಎತ್ತರದವರೆಗೆ ನಾವ್ ಯಾವ 4 ತರದ ಮೋಡಗಳನ್ನ ನೋಡ್ಲಿತ್ತೀವಿ. ಇಲ್ಲೇ ಇದು ಒಂದೇ ಡಯಾಗ್ರಾಮ್ ಅಲ್ಲಿ ನಮಗೆ ಎಷ್ಟು ಕಾಣ್ಲಿತ್ತಾವ್ ನೋಡ್ರಿ, 10 ತರದ ಮೋಡಗಳು ಕಂಡು ಬರ್ಲಿತ್ತಾವ್. ಪ್ರತಿಯೊಂದು ಮೋಡಗಳಿಗೆ ತನ್ನದೇ ಆದ ಒಂದು ವಿಶಿಷ್ಟ ಲಕ್ಷಣ ಇರ್ತಕ್ಕಂಥದ್ದನ್ನ ನೋಡಿವಿ. ಫಾರ್ ಎಕ್ಸಾಂಪಲ್, ನಮಗೆ KPSC ಒಳಗ ಅಥವಾ ಯಾವುದೇ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಮೋಡಗಳ ಬಗ್ಗೆ ಯಾವುದೇ ಕ್ವಶನ್ ಇರಲಿ, ಅವು ಲಕ್ಷಣಗಳನ್ನ ಹೇಳಿ ಕೆಳಗಡೆ ಆಪ್ಷನ್ ಅಲ್ಲಿ ಮೋಡಗಳನ್ನ ಕೊಟ್ಟಿರುವಂತದನ್ನ ನೋಡ್ತೀವಿ. ಯೂಶಲಿ ದೇ ವಿಲ್ ಫೋಕಸ್ ಆನ್ ದ ಫೀಚರ್ಸ್ ಅಂಡ್ ದ ಹೈಟ್ ದೇ ಆರ್ ಕ್ಲಾಸಿಫೈಡ್ ಅಟ್. I hope you are understanding. They will mention the features and then they will ask you to identify the type of cloud that they are trying to mention about. I hope you are understanding what it is. Okay, options ಅಲ್ಲಿ directly they will try to mention these clouds itself and they will mention the features. That is it. ಇದರ ಮೇಲೆ ಈ ತರ ಕ್ವಶನ್ಸ್ ಗಳು ಬರ್ತಾವು. ಆರಾಮ್ಸೆ ಈ ಟೆಕ್ನಿಕ್ ಇಂದ ಎಲ್ಲಾ ಕ್ಲೌಡ್ಸ್ ಗಳನ್ನ ನಾವು ನೆನಪಿಟ್ಟು ಸಾಲ್ವ್ ಮಾಡಬಹುದು. ನಾನು ನಿಮಗೆ MCQs ಮುಖಾಂತರ
ಈ ಟೆಕ್ನಿಕ್ ಇಂದ ಯಾವ ತರ ಸಾಲ್ವ್ ಮಾಡ್ಬೋದು ಅಂತ ಗೊತ್ತಾಗ್ಬಿಡ್ತದ. ಓಕೆನಾ? ನಾನು ಲಾಸ್ಟ್ ಅಲ್ಲಿ ಅದನ್ನೇ ಮಾಡ್ತೇನಲ್ಲ, ಲಾಸ್ಟ್ ಸೆಷನ್ ಅಲ್ಲಿ ಯಾವ್ಯಾವ MCQs ಗಳನ್ನ ಮಾಡಿವಿ, ಯಾವ್ಯಾವ ಹೋಮ್ವರ್ಕ್ ಗಳನ್ನ ಕೊಟ್ಟಿದ್ವಿ, ಪ್ರತಿಯೊಂದನ್ನು ಸಾಲ್ವ್ ಮಾಡ್ರಿ. ಈ ಒಂದು ಸೆಷನ್ ಅಲ್ಲೂ ಕೂಡ MCQs ಗಳದಾವ, ಹೋಮ್ವರ್ಕ್ ಕ್ವಶನ್ಸ್ ಗಳು ಸಿಗ್ತಾವ ನಿಮಗೆ, ಅದನ್ನು ಕೂಡ ನೀವು ಸಾಲ್ವ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು. ನಿಮ್ಗೆ ಏನಾದ್ರೂ ಇದು ಈ ಟೆಕ್ನಿಕ್ಸ್ ಗಳೆಲ್ಲ ಅಥವಾ ಈ ಯಾವ ತರ ಒಂದು ಮೆಮರಿ ಮ್ಯಾಪ್ ಅನ್ನು ಮಾಡ್ಕೋಬೇಕು ನಾವು, ಇದೆಲ್ಲ ನಿಮ್ಗೆ ಅರ್ಥ ಆಗ್ತಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಚೆನ್ನಾಗ್ ಅನ್ಸಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರು ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಷ್ಟು ಜನಕ್ಕೆ ಆಗ್ತದ ಅಷ್ಟು ಜನಕ್ಕೆ ತಿಳಿಸ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆನಾ? ಇದೆಲ್ಲ ಟೆಕ್ನಿಕ್ಸ್ ಗಳು ಸಾಮಾನ್ಯವಾಗಿ ಎಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ನೀವು ನೋಡಿರ್ಬೋದು, ಈ ಒಂದು ಸೆಷನ್ ಬಿಟ್ರೆ ಬೇರೆ ಎಲ್ಲೂ ಕಾಣ್ತಿರಂಗಿಲ್ಲ ಇವು. ವಿಚಾರ ಮಾಡ್ರಿ ಇದ್ರ ಮೇಲೆ, ನಿಮ್ ಫ್ರೆಂಡ್ಸ್ ಗಳಿಗೂ ಹೇಳ್ರಿ. ಓಕೆ, ಸೊ ನೋಡ್ರಿ, ಪ್ಲೀಸ್ ಬಿ ವೆರಿ ಕೇರ್ಫುಲ್. ಇಷ್ಟಂತೂ ಆಯ್ತು. ಇವಾಗ ಇದನ್ನ ನಾವು ಆರಾಮ್ಸೆ ಇನ್ನೊಂದು ಟೈಪ್ ಆಫ್ ಕ್ಲೌಡ್ ಅದ, ಇನ್ನೊಂದು ಟೈಪ್ ಆಫ್ ಕ್ಲೌಡ್ಗೆ ನಾವು ಏನಂತ ಕರಿತೀವಿ ನೋಡ್ರಿ. ಫಾರ್ ಎಕ್ಸಾಂಪಲ್, ನಾವು ಏನಾದ್ರೂ ಈ ತರ ಸರ್ ಮತ್ತೆ ಮ್ಯಾಪ್ ಹಾಕಿ ಅನ್ಕೊಡ್ರಿ, ಮತ್ತೆ ಗ್ರಾಫ್ ಹಾಕಿನಿ, ಈ ತರ ಗ್ರಾಫ್ ಹಾಕಿ ನಾನು ನಿಮ್ಗೆ ಇದನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಕೆಲವೊಂದು ಮೋಡ್ಗಳು ಹೆಂಗಿರ್ತಾವ ಅಂದ್ರೆ ಸರ್, ಈ ಮೋಡ್ಗಳು ಬಹಳಷ್ಟು ಊರ್ಧ್ವಮುಖವಾಗಿ ಬೆಳೆದಿರತಕ್ಕಂಥದ್ದು ಇರ್ತಾವ. ಯಾವ ತರ ಬೆಳೆದಿರ್ತಾವ ನೋಡ್ರಿ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಸ್ಟಾರ್ಟ್ ಆಗಿರ್ತಾವ ಸರ್, ಈ ತರ ಸ್ಟಾರ್ಟ್ ಆಗಿ ಮೇಲ್ಗಡೆ ಹೋಗ್ಬಿಟ್ಟಿರ್ತಾವ ಹಿಂಗ. ಓಕೆನಾ ಸರ್? 2 ಕಿಲೋಮೀಟರ್ ಎತ್ತರದಿಂದ ಎಲ್ಲಿ ಮಟ್ಟ ಹೋಗ್ಯಾವ ನೋಡ್ರಿ ಸರ್. ಎಲ್ಲಿ ಮಟ್ಟ ಹೋಗ್ಯಾವ ಅಂದ್ರೆ ಪರಿವರ್ತನಾ ವಿರಾಮದ ಎತ್ತರದವರೆಗೆ ಬೆಳೆದಿರತಕ್ಕಂಥ ಮೋಡಗಳನ್ನ ನೋಡ್ಲಿಕ್ಕೆ ನಾವು. ಈ ತರ ಈ ಮೋಡಗಳು ಕೂಡ ಕಪ್ಪು ಬಣ್ಣದಲ್ಲಿಯೇ ಕಂಡು ಬರ್ತಿರ್ತಾವ, ಆಲ್ಮೋಸ್ಟ್ ಕಪ್ಪು ಬಣ್ಣದಲ್ಲಿ ಕಂಡು ಬರ್ತಿರ್ತಾವ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್. ಕಪ್ಪು ಬಣ್ಣದಲ್ಲಿ ಕಂಡು ಬಂದ್ರೆ ಮೋಡಗಳನ್ನ ಏನಂತ ಕರೀತಾರಂತ ಆಲ್ರೆಡಿ ಗೊತ್ತೈತಿ ನಿಮ್ಗೆ. ಓಕೆ, ಅದೇ ರೀತಿ ಕರೀಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆ ನೋಡ್ರಿ, ನಾವೇನ್ ಮಾಡ್ಲಿಕ್ಕೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಇದು 2 ಕಿಲೋಮೀಟರ್ ಅನ್ಕೊಡ್ರಿ, 2 ಕಿಲೋಮೀಟರ್ಸ್ ಎತ್ತರ. ಇದೇನಿದು? ಪರಿವರ್ತನಾ ವಿರಾಮ. ಪರಿವರ್ತನಾ ವಿರಾಮದ ಎತ್ತರಕ್ಕೆ ಕಂಡು ಬರ್ತಕ್ಕಂಥ ಈ ಮೋಡಗಳು ಯೂಶಲಿ ಬಹಳಷ್ಟು ನೀರಾವಿಯ ಪ್ರಮಾಣ ಅಥವಾ ಏನಪ್ಪಾ ಅಂದ್ರೆ ನೀರಿನ ಕಣಗಳ ಒಂದು ಸಾಂದ್ರತೆಯನ್ನು ಹೊಂದಿರ್ತದ. ಯೂಶಲಿ 4 ಕಿಲೋಮೀಟರ್ ಅಂದ್ರೆ ಸರ್, ಇಲ್ಲಿ ಸರ್ 4 ಕಿಲೋಮೀಟರ್ ಅಂದ್ರೆ ಇದು 4 ಕಿಲೋಮೀಟರ್ ಎತ್ತರದಲ್ಲಿ ಯಾವುದೇ ಪಾರ್ಟ್ಗಳಾಗಿರ್ಲಿ ಡೆಫಿನೆಟ್ಲಿ ಅದು ಎದ್ರೊಳಗಿರ್ತದ ಸರ್. ಇದ್ರ ಮೇಲ್ಗಡೆ ಇರ್ತಕ್ಕಂಥದ್ದು ಪೂರ್ತಿ ಘನದಲ್ಲಿ ಇರ್ತದೆ ಸರ್. ಆದ್ದರಿಂದ ಇಲ್ಲಿ ಐಸ್ ಕ್ರಿಸ್ಟಲ್ಸ್ ಎಲ್ಲ ಫಾರ್ಮ್ ಆಗ್ಬಿಟ್ಟಿರ್ತಾವ. ಐಸ್ ಕ್ರಿಸ್ಟಲ್ಸ್, ಹಿಮಕಣ ಎಲ್ಲ ಬಂದ್ಬಿಟ್ಟಿರ್ತಾವ ಇಲ್ಲಿ. ಓಕೆನಾ? ಹಿಮಕಣ ಬಂದ್ಬಿಟ್ಟಿರ್ತಾವ. ಆದ್ದರಿಂದ ನೋಡ್ರಿ, ಈ ಒಂದು ಮೋಡದ ಲಕ್ಷಣಗಳನ್ನ ಹೇಳೋದಿದ್ರೆ ಸರ್, 2 ಕಿಲೋಮೀಟರ್ ಇಂದ ಪರಿವರ್ತನಾ ವಿರಾಮದ ಎತ್ತರದವರೆಗೆ ಕಂಡುಬರ್ತಕ್ಕಂಥ ಮೋಡಗಳು. ಅದರ ಜೊತೆಗೆ ಯಾವ ಬಣ್ಣದಲ್ಲಿ ಕಂಡುಬರ್ಲಿತಾವ ಈ ಮೋಡಗಳು ಸರ್? ಮೋಡಗಳು ಕಂಡುಬರ್ತಕ್ಕಂಥ ಬಣ್ಣ ಕಪ್ಪು ಬಣ್ಣ, ಡಾರ್ಕ್ ಕಲರ್ ಒಳಗೆ ಕಂಡುಬರ್ಲಿತಾವ ಇವು. ಅದರ ಜೊತೆಗೆ ನೋಡ್ರಿ ಹೆಂಗದಾವ್ ಸರ್ ಇವು ಸರ್, ಉಣ್ಣೆಯ ಗುಡ್ಡದ ಗತೆ ಏನದಾವ್, ಉಣ್ಣೆಯ ಗುಡ್ಡ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಉಣ್ಣೆಯ ಗುಡ್ಡದ ಗತೆ ಇರತಕ್ಕಂಥ ಮೋಡಗಳು. ಓಕೆ, ಉಣ್ಣೆಯ ಗುಡ್ಡ ಆದ ನಂತರ ಇಫ್ ಯು ಫರ್ದರ್ ಟ್ರೈ ಟು ಕಾನ್ಸಂಟ್ರೇಟ್, 2 ಕಿಲೋಮೀಟರ್ ಇಂದ ಪರಿವರ್ತನಾ ವಿರಾಮ, ಕಪ್ಪು ಬಣ್ಣ ಅಥವಾ ಡಾರ್ಕ್, ಉಣ್ಣೆಯ ಗುಡ್ಡ. ಅದ್ರ ಜೊತೆ ಇಷ್ಟೆಲ್ಲ ಕಪ್ಪು ಬಣ್ಣದಲ್ಲಿ ಇತ್ತಂದ್ರೆ ನಿಂಬಸ್ ಅಂತ ಕರಿತೀವಿ ನಾವು. ಡೆಫಿನೆಟ್ಲಿ ಕಪ್ಪು ಅಂತ ಅರ್ಥ ಏನು ಸರ್? ನಿಂಬಸ್ದ ಅರ್ಥ ಏನ್ ಸರ್? ಇದು ನಿಂಬಸ್ದ ಅರ್ಥ ಏನು? ರೇನ್ ಬೇರಿಂಗ್ ಅಥವಾ ಮಳೆ ಭರಿತ ಅನ್ನಂಗ ಅರ್ಥ. ಮಳೆ ಭರಿತ ಅಥವಾ ರೇನ್ ಬೇರಿಂಗ್ ಅರ್ಥ ಸರ್ ಇದ್ರದ್ದು, ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ. ಓಕೆ, ಯಾವ ಮೋಡಗಳು ಮಳೆಯನ್ನ ಜಾಸ್ತಿ ತರ್ತಾವೋ ಅಂತ ಮೋಡಗಳಿಗೆ ನಾವು ಡೆಫಿನೆಟ್ಲಿ ನಿಂಬಸ್ ಅನ್ನೋ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಓಕೆ, ಆದ್ದರಿಂದ ನೋಡ್ರಿ, ಇದಕ್ಕೆ ಮಳೆ ಭರಿತ ಮೋಡಗಳು ಅಂತಾನೂ ಕರೀತಾರ, ಮಳೆ ಭರಿತ ಮೋಡಗಳು ಅಂತಾನೂ ಕರೀತಾರ. ಸೊ ಈ ಮಳೆ ಭರಿತ ಮೋಡಗಳಾಗಿದ್ರೆ ಇಲ್ಲಿ ಐಸ್ ಕ್ರಿಸ್ಟಲ್ಸ್ ಏನಿರ್ತಾವ ಅದರ ಆಧಾರದ ಮೇಲೆ ಅದರದ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಇಲ್ಲಿ ಏನ್ ಕಾಣ್ತೇವೆ ಅಂದ್ರೆ ಗುಡುಗು ಮತ್ತು ಸಿಡಿಲು ಎರಡೂ ಬರೋದನ್ನು ನೋಡ್ತೀವಿ. ಓಕೆ, ಸೊ ಗುಡುಗು ಮತ್ತು ಸಿಡಿಲನ್ನ ತರ್ತಕ್ಕಂತ ಮೋಡಗಳು ಯಾವ ಅಂತ ಕೇಳ್ಬಿಟ್ರೆ ಇದೇ ಮೋಡಗಳು. ಈ ಮೋಡಗಳನ್ನ ನಾವ್ ಏನಂತ ಕರಿಬಹುದು? ಒಂದು ಉಣ್ಣೆ ಗುಡ್ಡದ ಗತೆ ಇತ್ತಂದ್ರೆ ಇದಕ್ಕೆ ನಾವು ಕ್ಯುಮುಲಸ್ ಅಂತ ಕರಿಬಹುದಾ? ಕ್ಯುಮುಲಸ್ ಅಂತ ಕರಿಬಹುದು, ಕ್ಯುಮುಲಸ್ ಅಂತ ಕರಿಬಹುದು. ಅದ್ರ ಜೊತೆಗೆ ಕಪ್ಪು ಬಣ್ಣದಲ್ಲಿ ಕಂಡುಬರ್ತಾವ, ನಿಂಬಸ್ ಅಂತ ಕರಿಬಹುದು. ಎರಡನ್ನೂ ಕೂಡಿಸ್ಬಿಟ್ರೆ ಏನಾಗ್ಬಿಡ್ತವೆ ಮೋಡಗಳು ಸರ್? ಈ ಮೋಡಗಳಿಗೆ ನಾವು ಕ್ಯುಮುಲೋ ನಿಂಬಸ್ ಅಂತ ಕರಿತೀವಿ. ಕ್ಯುಮುಲೋ ನಿಂಬಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್. ಇಟ್ ಈಸ್ ವೆರಿ ಸಿಂಪಲ್. ಸಿ, ಆಸ್ ಇಟ್ ಈಸ್ ಫ್ಲಫಿನೂ ಅದ, ಅದರ ಜೊತೆಗೆ ಡಾರ್ಕ್ ಕಲರ್ ಒಳಗೂ ಕಂಡು ಬರ್ಲಿರ್ತದ. ಆಸ್ ಅ ರಿಸಲ್ಟ್ ವಿ ಸ್ಟಾರ್ಟೆಡ್ ಟು ಕಾಲ್ ದೀಸ್ ಕೈಂಡ್ ಆಫ್ ಕ್ಲೌಡ್ಸ್ ಆಸ್ ದ ಕ್ಯುಮುಲೋನಿಂಬಸ್. ಓಕೆ, ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಲೌಡ್ಸ್ ವಿಚ್ ಆರ್ ರೇನ್ ಬೇರಿಂಗ್ ಕ್ಲೌಡ್ಸ್. ಓಕೆ, ಇಷ್ಟೆಲ್ಲ ಆದ ನಂತರ ಇಲ್ಲಿ ಗುಡುಗು ಮತ್ತು ಸಿಡಿಲು ಅಂತೂ ಬರ್ತೀನಿ. ಓಕೆನಾ? ಗುಡುಗು ಮತ್ತು ಸಿಡಿಲು ಸಂಭವಿಸೋದು ಯಾವ ಮೋಡಗಳಿಂದ ಅಂತ ಕೇಳ್ಬಿಟ್ರೆ ನೀವು ಡೈರೆಕ್ಟ್ಲಿ ಕ್ಯುಮುಲೋನಿಂಬಸ್ ಅಂತ ಹೇಳ್ಬೋದು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಷ್ಟೆಲ್ಲ ಮೋಡಗಳ ಟೈಪ್ಸ್ ಗಳು ಗೊತ್ತಾಯಿತು ಅಂದ್ರೆ ನಮಗೆ ಎಲ್ಲಾ ಮೋಡಗಳ ಟೈಪ್ಸ್ ಗಳು ಆರಾಮ್ಸೆ ನೆನ್ಪಿಡ್ಬೋದು ನಾವು. ಸೊ ಇಷ್ಟು ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ಇಟ್ ಈಸ್ ವೆರಿ ಸಿಂಪಲ್ ಟು ಸಾಲ್ವ್ ದ ಕ್ವಶನ್ಸ್. ಓಕೆ, ನೋಡ್ರಿ, ಕ್ಲೌಡ್ಸ್ ಗಳನ್ನ ಫಾರ್ಮೇಶನ್ ಆಫ್ ಕ್ಲೌಡ್ಸ್ ಇಂದ ಸ್ಟಾರ್ಟ್ ಮಾಡಿದ್ವಿ, ಮೋಡ್ಗಳ ರಚನೆಯನ್ನು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿದ್ವಿ.
ಈ ಮೋಡಗಳ ರಚನೆಗೆ ನಾವ್ ಏನ್ ನೋಡಿದ್ವಿ ಅಂದ್ರೆ ಸರ್ ಒಂದು ಪ್ರೊಸೆಸ್ ಅನ್ನು ನೋಡಿದ್ವಿ. ಆ ಪ್ರೊಸೆಸ್ಗೆ ನಾವ್ ಏನಂತ ಕರಿತಿದ್ವಿ? ಕಂಡೆನ್ಸೇಷನ್ ಅಥವಾ ಘನೀಕರಣ. ಕಂಡೆನ್ಸೇಷನ್ ಅಥವಾ ಘನೀಕರಣ ಸ್ಟಾರ್ಟ್ ಆಗ್ಬೇಕಂದ್ರೆ ಏನ್ ಬೇಕು ಸರ್ ನಮಗೆ? ಸಾಪೇಕ್ಷ ಆರ್ದ್ರತೆ 100% ಬೇಕು. ಅವಾಗ ಸಂಪೂರಿತ ಅಥವಾ ತೇವಾಂಶ ಪೂರ್ಣ ವಾಯು ಕಂಡು ಬರ್ತದ. ಆದ್ದರಿಂದ ಅವಾಗ್ಲೇ ಏನ್ ಸ್ಟಾರ್ಟ್ ಆಗ್ತದ ಅಂದ್ರೆ ಕಂಡೆನ್ಸೇಷನ್ ಸ್ಟಾರ್ಟ್ ಆಗ್ತದ. ಅಂದ್ರೆ ಇವಾಗ ಸರ್ ಸಾಪೇಕ್ಷ ಆರ್ದ್ರತೆ 100% ಅಂದ್ರೆ ಅರ್ಥ ಏನು? ಅಲ್ಲಿರ್ತಕ್ಕಂಥ ವಾಯು ಹೊಂದಿರತಕ್ಕಂಥ ಸಮಗ್ರ ಆರ್ದ್ರತೆ ಮತ್ತು ವಾಯು ಹೊಂದಿರತಕ್ಕಂಥ ಗರಿಷ್ಠ ಪ್ರಮಾಣದ ಆರ್ದ್ರತೆ ಎರಡು ಸೇಮ್ ಇರ್ಬೇಕು, ಎರಡು ಈಕ್ವಲ್ ಆಗಿರ್ಬೇಕು. ಅವಾಗ್ಲೇ ಏನಾಗ್ತದ? ಸಾಪೇಕ್ಷ ಆರ್ದ್ರತೆ 100% ಬರ್ತದ. ಫಾರ್ ಎಕ್ಸಾಂಪಲ್, ವಾಯು ಹೊಂದಿರತಕ್ಕಂತಹ ಸಮಗ್ರ ಆರ್ದ್ರತೆ ಪ್ರಮಾಣ ಎಷ್ಟು ನೋಡ್ರಿ? 60 ಅನ್ಕೊಡ್ರಿ, 60 ಯೂನಿಟ್ಸ್. ಇದೇ ರೀತಿ ವಾಯು ಹೊಂದಬಹುದಾದ ಗರಿಷ್ಠ ಪ್ರಮಾಣದ ಆರ್ದ್ರತೆನೂ ಕೂಡ 60 ಅನ್ಕೊಡ್ರಿ. ಮಲ್ಟಿಪ್ಲೈ ಬೈ 100, ಅವಾಗ ಏನಾಗ್ತಾ ಇದು? 100% ಆಗ್ತಾ ಇದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. We have taken the same numericals and same examples in the last session to understand the relative humidity concept. Hope you are understanding what it is. ಈ ಎರಡು ವಾಯು ಹೊಂದಿರತಕ್ಕಂಥ ಸಮಗ್ರ ಆರ್ದ್ರತೆ ಮತ್ತು ವಾಯು ಹೊಂದಬಹುದಾದ ಗರಿಷ್ಠ ಪ್ರಮಾಣದ ಆರ್ದ್ರತೆ ಸಮಾನವಾಗಿದ್ದಾಗಲೇ ಮಾತ್ರ ನಮಗೇನ್ ಕಂಡುಬರ್ತದ? ಸಾಪೇಕ್ಷ ಆರ್ದ್ರತೆ 100% ಕಂಡುಬರ್ತದ. ಈ ಸಾಪೇಕ್ಷ ಆರ್ದ್ರತೆ 100% ಆದ್ಕೂಡಲೇ ಅಂತಹ ಒಂದು ವಾಯುವನ್ನ ಸಂಪೂರಿತ ಅಥವಾ ತೇವಾಂಶ ಪೂರ್ಣ ವಾಯು ಅಂತ ಕರೆಯಲಾಗದ. ಅದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಸ್ಯಾಚುರೇಟೆಡ್ ಏರ್ ಅಂತ ಕರಿತೀವಿ. It is only when the relative humidity is 100%, only then the saturated air occurs or saturated air forms. This saturated air influences the condensation process to take place. I hope you are understanding what it is. Okay? ನೋಡ್ರಿ, ಕಂಡೆನ್ಸೇಷನ್ ಅಂದ್ರೆ ಅರ್ಥ ಏನು? ನೀರಿನ ಕಣಗಳು ತೇವಾಂಶ ಈ ಧೂಳಿನ ಕಣಗಳ ಜೊತೆಗೆ ಘನೀಕರಿಸುವಂತ ಒಂದು ಪ್ರೊಸೆಸ್ ಅನ್ನ ನಾವು ಕಂಡೆನ್ಸೇಷನ್ ಅಥವಾ ಘನೀಕರಣ ಅನ್ನೋದನ್ನ ಹೇಳಿನಿ. ಓಕೆ, ಇದಾದ ನಂತರ ಟೈಪ್ಸ್ ಆಫ್ ಕ್ಲೌಡ್ಸ್ ಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಈ ಒಂದು ಮ್ಯಾಪ್ ಅಲ್ಲಿ ಅಥವಾ ಈ ಒಂದು ಗ್ರಾಫ್ ಅಲ್ಲಿ ನಾವು ಟೋಟಲ್ 10 ಟೈಪ್ಸ್ ಆಫ್ ಕ್ಲೌಡ್ಸ್ ಗಳನ್ನ ನೋಡಿವಿ. ಇಲ್ಲಿ 3 ಅದಾವ, ಇಲ್ಲಿ 3 ಅದಾವ ಮತ್ತು ಇಲ್ಲಿ 4 ಅದಾವ. ತದನಂತರ ಇಲ್ಲೊಂದು ಟೈಪ್ ಆಫ್ ಕ್ಲೌಡ್ ಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡಿವಿ. ಇದೇ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ಲೌಡ್. ಇವಾಗ ಎಲ್ಲಾ ಕ್ಲೌಡ್ಸ್ ಗಳನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆನಾ? ಸೊ ಕ್ಯುಮುಲಸ್ ಕ್ಲೌಡ್ಸ್ ಗಳನ್ನ ನಾವೇನಂತ ಕರಿತೀವಿ ನೋಡ್ರಿ? ರಾಶಿ ಮೋಡಗಳು ಅಂತ ಕರಿತೀವಿ. ರಾಶಿ ಮೋಡಗಳು. ಸ್ಟಾಟಸ್ ಕ್ಲೌಡ್ಸ್ ಗಳನ್ನ ಪದರು ಮೋಡಗಳು ಅಂತ ಕರಿತೀವಿ. ಪದರು ಮೋಡಗಳು. ಇದೇ ರೀತಿ ನಿಂಬಸ್ ಸ್ಟಾಟಸ್ ಇದ್ರೆ ಇದಕ್ಕೆ ನಾವು ವೃಷ್ಟಿ ಪದರು ಮೋಡಗಳು ಅಂತ ಕರಿತೀವಿ. ವೃಷ್ಟಿ ಪದರು ಮೋಡಗಳು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವೃಷ್ಟಿ ಪದರು ಮೋಡಗಳು. ಇದೇ ರೀತಿ ಆಲ್ಟೋ ಕ್ಯುಮುಲಸ್ ಅಂದ್ರೆ ಉನ್ನತ ರಾಶಿ ಮೋಡಗಳು. ಉನ್ನತ ರಾಶಿ ಮೋಡಗಳು. ಇದಕ್ಕೆ ನಾವೇನಂತ ಕರಿತೀವಿ? ಉನ್ನತ ಪದರು ಮೋಡಗಳು. ಇದಕ್ಕ ಉನ್ನತ ಏನಂತ ಕರಿತೀವಿ? ವೃಷ್ಟಿ ಪದರು ಮೋಡಗಳು. ವೃಷ್ಟಿ ಪದರು ಮೋಡಗಳು. ಇದೇ ರೀತಿ ಇದಕ್ಕೆ ಏನಂತ ಕರಿಬಹುದು ಸರ್? ಇದಕ್ಕ ಹಿಮಕಣ, ಈ ಸಿರಸ್ ಮೋಡಗಳಿಗೆ ಹಿಮಕಣ ಮೋಡಗಳು ಅಂತ ಕರೀತಾರ. ಹಿಮಕಣ ಮೋಡಗಳು. ಸೊ ಇದೇ ಹಿಮಕಣ ಮೋಡಗಳಿಗೆ ನಾವು ಏನಂತ ಕರಿಬಹುದು? ಬಿ ವೆರಿ ಕೇರ್ಫುಲ್. ಇಲ್ಲಿ ಕ್ಯುಮುಲಸ್, ಸಿರೋ ಕ್ಯುಮುಲಸ್ಸಿಗೆ ಇದಕ್ಕೆ ಹಿಮಕಣ ರಾಶಿ ಮೋಡಗಳು ಅಂತ ಕರಿಬಹುದು. ಹಿಮಕಣ ಏನಂತ ಕರಿಬಹುದು? ಪದರು ಮೋಡಗಳು ಅಂತ ಕರಿಬಹುದು. ಇಲ್ಲಿ ಏನಂತ ಕರಿಬಹುದು? ಹಿಮಕಣ ವೃಷ್ಟಿ ಪದರು ಮೋಡಗಳು ಅಂತ ಕರಿಬಹುದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಕನ್ನಡ ಇಷ್ಟು ಈಸಿ ಆಗದ. ಓಕೆ, ಸೊ ತದನಂತರ ನೋಡ್ರಿ, ಇಲ್ಲಿರ್ತಕ್ಕಂಥ ಮೋಡಗಳು ಏನಂತ ಕರಿಬಹುದು? ಕ್ಯುಮುಲೋ ನಿಂಬಸ್ ಅಲ್ಲ. ಕ್ಯುಮುಲೋ ಅಂದ್ರೆ ರಾಶಿ, ನಿಂಬಸ್ ಅಂದ್ರೆ ವೃಷ್ಟಿ ಮೋಡಗಳಿವು. ಸೊ ರಾಶಿ ವೃಷ್ಟಿ ಮೋಡಗಳು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮೋಡಗಳು. ಸೊ ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡೋವಂತ. ಬಿ ವೆರಿ ಕೇರ್ಫುಲ್. ಓಕೆ, ಇಲ್ಲಿ ನೋಡ್ರಿ ಕ್ವಶನ್ಸ್ ಗಳದಾವ. ಇಟ್ ಈಸ್ ವೆರಿ ಈಸಿ ಐ ಥಿಂಕ್. ವಿಚ್ ಕ್ಲೌಡ್ಸ್ ಆರ್ ಫೌಂಡ್ ಅಟ್ ದ ಹೈಯೆಸ್ಟ್ ಆಲ್ಟಿಟ್ಯೂಡ್ ಅಂತ. ಇಲ್ಲಿ ಇರತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಎಲ್ಲದಕ್ಕಿಂತ ಉನ್ನತ ಭಾಗದಲ್ಲಿ ಕಂಡುಬರ್ತಕ್ಕಂಥ ಮೋಡಗಳು ಯಾವ ಅಂತ ಕೇಳಿರ್ತಾರ. ಕೆಳಗಿನ ಯಾವ ಮೋಡಗಳು ಅತಿ ಎತ್ತರದ ಆಕಾಶದಲ್ಲಿ ಕಂಡು ಬರುತ್ತವೆ ಅಂತ. ಓಕೆನಾ? ದಿಸ್ ಇಸ್ ಹೋಮ್ವರ್ಕ್. ಸೊ ಫಸ್ಟ್ ಅಲ್ಲ ಇದು. ದಿಸ್ ಇಸ್ ದ ಫಸ್ಟ್ ಕ್ವಶನ್ ದಟ್ ವಿ ಹ್ಯಾವ್. ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು ಯಾವ ಮೋಡಗಳು ಅಂತ ಹೇಳ್ರಿ ನಂಗೆ. ಹೋಮ್ವರ್ಕ್ ನೀವು ಕಮೆಂಟ್ಸ್ ಮಾಡ್ರಿ. ಕರೆಕ್ಟ್ ಇದ್ದಲ್ಲಿ ಲೈಕ್ ಕೊಡ್ತೇನೆ ಅಂತ, ಕರೆಕ್ಟ್ ಇದ್ದಿರ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಐ ಟ್ರೈ ಟು ಎಕ್ಸ್ಪ್ಲೇನ್. ಓಕೆ, ನಿಮ್ಗೆ ಗೊತ್ತದ ಇವಾಗ ಈ ಆಪ್ಷನ್ ಅಲ್ಲಿ ಏನ್ ಚೂಸ್ ಮಾಡ್ಬೇಕಂತ ಗೊತ್ತಿರ್ತದ. ಸೊ ಯು ಜಸ್ಟ್ ಚೂಸ್ ಇಟ್ ಅಂಡ್ ಕಮೆಂಟ್ ದೇರ್. ಓಕೆ, ಕಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಲೈಕ್ ಕೊಡ್ತೀನಿ. ಕಮೆಂಟ್ಸ್ ಕರೆಕ್ಟ್ ಇಲ್ಲ ಅಂದ್ರೆ ನಾ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡಿ ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಡನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಕ್ಲೌಡ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಥಂಡರ್ ಸ್ಟಾರ್ಮ್ಸ್ ಅಂಡ್ ಹೆವಿ ರೈನ್ಫಾಲ್ ಅಂತ. ಥಂಡರ್ ಸ್ಟಾರ್ಮ್ಸ್ ಅಂಡ್ ಹೆವಿ ರೈನ್ಫಾಲ್ ಅಥವಾ ಇದಕ್ಕೆ ಏನಂತ ಕರೀತಾರ ನೋಡ್ರಿಲೆ? ಗಂಭೀರ ಗಾಳಿ, ಮಳೆ ಮತ್ತು ಘರ್ಜನೆಗೆ ಕಾರಣವಾಗುವುದು. ಘರ್ಜನೆ ಅಂದ್ರೆ ಅರ್ಥ ಏನು? ಗುಡುಗು ಸರ್. ಇದು ಗುಡುಗು ಮತ್ತು ಸಿಡಿಲು, ಗುಡುಗು ಮತ್ತು ಮಿಂಚು
ಎದರಿಂದ ಬರ್ತದ ನೋಡ್ರಿ, ಎದರಿಂದ ಬರ್ತದ ಸೆಕೆಂಡ್ ಕ್ವಶನ್ ಅಲ್ಲ ಇದು. ಸೆಕೆಂಡ್ ಕ್ವಶನ್ ಇದಕ್ಕೆ ನಾವು ಡೈರೆಕ್ಟ್ಲಿ ಸರ್ ಇಲ್ಲಿ ಹೇಳ್ದಂಗ ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ ನೋಡ್ರಿ. ಈ ಡೈಗ್ರಾಮ್ ಅಲ್ಲಿ ಬಿ ವೆರಿ ಕೇರ್ಫುಲ್. ಈ ಡೈಗ್ರಾಮ್ ಅಲ್ಲಿ ನೋಡಿದ್ರೆ ಸರ್ ಇಲ್ಲಿ ನೋಡ್ರಿ, ಗುಡುಗು ಮತ್ತು ಸಿಡಿಲು ಅನ್ನೋದನ್ನ ಇಲ್ಲಿ ಬರ್ದೇನೆ ನಾನು. ಆದ್ದರಿಂದ ನಾವು ಡೈರೆಕ್ಟ್ಲಿ ರಾಶಿ ವೃಷ್ಟಿ ಮೋಡಗಳಂತ ಬರೀಬಹುದು. ರಾಶಿ ವೃಷ್ಟಿ ಮೋಡಗಳನ್ನು ಹುಡುಕಿ ನಾವು ಟಿಕ್ ಮಾಡ್ಬೇಕು. ಇವಾಗ ರಾಶಿ ವೃಷ್ಟಿ ಮೋಡಗಳು ಎಲ್ಲದ ನೋಡ್ರಿ, ರಾಶಿ ವೃಷ್ಟಿ ಮೋಡಗಳು ಇಲ್ಲಿ ಕಾಣ್ಲಿಕ್ಕೆ ಕ್ಯುಮುಲೋ ನಿಂಬಸ್. ಓಕೆ, ನಿಮ್ಮ ಆಪ್ಷನ್ಸ್ ಗಳಲ್ಲೂ ಕೂಡ ಈ ತರ ಇಂಗ್ಲಿಷ್ ಟರ್ಮ್ಸ್ ಗಳನ್ನೇ ಕನ್ನಡದಲ್ಲಿ ಬರೆದು ಆಪ್ಷನ್ಸ್ ಗಳನ್ನ ಕೊಟ್ಬಿಟ್ಟಿರ್ತಾರ. ಆದ್ರೆ ನಾನು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತೇಳಿ ಈ ತರ ಆಪ್ಷನ್ಸ್ ಗಳಲ್ಲಿ ಕನ್ನಡ ಟರ್ಮಿನಾಲಜೀಸ್ ಕೂಡ ಇದು ಯೂಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡ್ರಿ ಕ್ಯುಮುಲೋ ನಿಂಬಸ್ ಅಲ್ಲ ಅದು. ಸೊ ಕ್ಯುಮುಲೋ ನಿಂಬಸ್ ನ ಟಿಕ್ ಮಾಡ್ಬೇಕು ಈ ತರ. ಇಟ್ ಇಸ್ ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್ಸ್ ಗಳ ನೋಡ್ರಿ, ವಿಚ್ ಕ್ಲೌಡ್ಸ್ ಅಪಿಯರ್ ಆಸ್ ಥಿನ್ ವೈಟ್ ಟೇಲ್ ಆಫ್ ದ ಹಾರ್ಸ್ ಆರ್ ಕರ್ಲಿಂಗ್ ಲಾಕ್ ಆಫ್ ಹೇರ್ ಆರ್ ವಿಸ್ಪಿ ಸ್ಟ್ಯಾಂಡ್ಸ್ ಹೈ ಇನ್ ದ ಸ್ಕೈ ಅಂತ. ಓಕೆ, ಹಾರ್ಸ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲ ಕುದುರೆ ಬಾಲದಂತೆ ಜಡೆಯಾಕಾರ ಅಥವಾ ನಾರುಗಳಂತೆ ಕಂಡು ಬರುವಂತಹ ಮೋಡಗಳಂತ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್. ಇಟ್ ವಾಸ್ ವೆರಿ ಈಸಿ. ಮೇಲ್ಗಡೆ ನೋಡಿದ್ವಿ ನೋಡ್ರಿ, 4+ ಕಿಲೋಮೀಟರ್ ಎತ್ತರದಲ್ಲಿ ಆ ಕಡೆ ಕಾರ್ನರ್ ಕಡೆ ಡೈಗ್ರಾಮ್ ಅಲ್ಲಿ ಆ ಕಡೆ ಕಾರ್ನರ್ ಕಡೆ ನೋಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಅಂತ ಮೋಡಗಳನ್ನ ನಾವು ಡೈರೆಕ್ಟ್ಲಿ ಟಿಕ್ ಮಾಡ್ಬೋದು ಅನ್ಕೊಂಡಿದೀನಿ. ಓಕೆನಾ? ಸೊ ಸಿರ್ರಸ್ ಅಂತ ಟಿಕ್ ಮಾಡ್ಬೋದು ನಾವು, ಸಿರ್ರಸ್ ಮೋಡಗಳು. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಇದೇನು 4ನೇ ಕ್ವಶನ್ ಅಲ್ಲ ಇದು. 4ನೇ ಕ್ವಶನ್, ದ ಟರ್ಮ್ ನಿಂಬಸ್ ರೆಫರ್ಸ್ ಟು. ದ ಟರ್ಮ್ ನಿಂಬಸ್ ರೆಫರ್ಸ್ ಟು. ನಿಂಬಸ್ ಅಂದ್ರೆ ಅರ್ಥ ಏನು? ಇಲ್ಲಿ ಇರತಕ್ಕಂತ ನಿಂಬಸ್ ಎಂಬ ಪದದ ಅರ್ಥ ಏನು? ನಿಂಬಸ್ ಪದದ ಅರ್ಥ ಕೇಳಿರ್ತಾರ ಅವರು. ಈಗ ಜಸ್ಟ್ ನಾನು ರಾಶಿ ವೃಷ್ಟಿ ಮೋಡಗಳನ್ನ ಹೇಳುವಾಗ ನಿಂಬಸ್ ಪದದ ಅರ್ಥವನ್ನ ಹೇಳಿದ್ದೆ. ಮಳೆ ಭರಿತ ಕಪ್ಪು ಬಣ್ಣದ, ಮಳೆ ಭರಿತ ಕಪ್ಪು ಬಣ್ಣದ. ನಿಮ್ಗೆ ಗೊತ್ತಾಗ್ತದೆ. ಈಗ ಇದನ್ನು ನೀವೇನ್ ಮಾಡ್ರಿ, ಹೋಮ್ವರ್ಕ್ ತಗೊಳ್ರಿ. ಇದನ್ನು ಕೂಡ ನೀವು ಸರ್ ಕಮೆಂಟ್ಸ್ ಅಲ್ಲಿ ತಿಳಿಸ್ಲಿಕ್ಕೆ ಟ್ರೈ ಮಾಡ್ಬೇಕು. ಸರಿ ಇದ್ರೆ ಡೆಫಿನೆಟ್ಲಿ ಲೈಕ್ ಕೊಡ್ತೀನಿ, ಸರಿ ಇಲ್ಲ ಅಂದ್ರೆ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ದೇರ್ ಇಟ್ ಸೆಲ್ಫ್ ಅಂಡ್ ಟ್ರೈ ಟು ಕ್ಲಿಯರ್ ಯುವರ್ ಡೌಟ್ಸ್. ಓಕೆ, ಲಾಸ್ಟ್ ಕ್ವಶನ್ ಅನ್ನ ನೋಡ್ರಿ, ಕ್ಲೌಡ್ಸ್ ಫೌಂಡ್ ಇನ್ ದ ಮಿಡಲ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. 2 ಕಿಲೋಮೀಟರ್ ಇಂದ 4 ಕಿಲೋಮೀಟರ್ ಎತ್ತರದವರೆಗೆ, ಅಂದ್ರೆ 2000 ಮೀಟರ್ ಇಂದ 4000 ಮೀಟರ್ ಎತ್ತರದವರೆಗೆ ಯಾವ ಮೋಡಗಳು ಕಂಡು ಬರ್ತಾವ ಅನ್ನೋದು ಗೊತ್ತಾಗಬೇಕು ನಮಗೆ. 2 ಕಿಲೋಮೀಟರ್ ಎತ್ತರದ ಮೇಲೆ ಕಂಡು ಬಂದ್ರೆ ಕ್ಯುಮುಲಸ್ ಸ್ಟ್ರಾಟಸ್, ನಿಂಬಸ್ ಸ್ಟ್ರಾಟಸ್ ಇರ್ತಾವ. ಅದೇ 4 ಕಿಲೋಮೀಟರ್ ಎತ್ತರದ ಕಡೆ ಕಂಡು ಬಂದ್ರೆ, 2 ರಿಂದ 4 ಕಿಲೋಮೀಟರ್ ಎತ್ತರದ ಕಡೆಗೆ ಕಂಡು ಬಂದ್ರೆ ಏನಾಗ್ತಾವ? ಆಲ್ಟಿಟ್ಯೂಡ್ ರೀಚ್ ಆಗ್ತಾವ. ಆದ್ದರಿಂದ ಆಲ್ಟೋ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ನಾವು, ಆಲ್ಟೋ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆಲ್ಟೋ ಇಂದ ಸ್ಟಾರ್ಟ್ ಆಗಂದ್ರೆ ನಾವು ಏನ್ ಹುಡುಕ್ಬೇಕು? ಇಲ್ಲಿ ಆಪ್ಷನ್ಸ್ ಅಲ್ಲಿ ಆಲ್ಟೋ ಹುಡುಕ್ಬೇಕಷ್ಟೇ. ಸೊ ಆಲ್ಟೋ ಇದ್ದಿರ್ತಕ್ಕಂತ ಇದನ್ನ ನೋಡ್ರಿ, ಆಲ್ಟೋ ಇದ್ದಿರ್ತಕ್ಕಂತಹ ಕೀವರ್ಡ್ಸ್ ಗಳನ್ನ ನೋಡ್ರಿ. ಇಲ್ಲೇನೋದ ಬೇರೆ ಎಲ್ಲೂ ಇಲ್ಲ. ಆಲ್ಟೋ ಇಲ್ಲದ. ಆದ್ದರಿಂದ ನಾವು ಡೈರೆಕ್ಟ್ಲಿ ಆಪ್ಷನ್ ಬಿ ಅನ್ನ ಚೂಸ್ ಮಾಡಬಹುದು. ಓಕೆನಾ? ಸೊ ಒಂದ್ ವೇಳೆ ಅದೇ ಮೋಡಗಳು 4 ರಿಂದ ಪರಿವರ್ತನಾ ವಿರಾಮದ ಎತ್ತರದವರೆಗೆ, 4 ಕಿಲೋಮೀಟರ್ ಇಂದ ಪರಿವರ್ತನಾ ವಿರಾಮದ ಎತ್ತರದವರೆಗೆ ಇತ್ತು ಅಂದ್ರೆ ಅದಕ್ಕೆ ನಾವು ಸಿರ್ರೋ ಅಂತೇಳಿ ಯೂಸ್ ಮಾಡಿದ್ವಿ. ಇಲ್ಲೆಲ್ಲರೂ ಸಿರ್ರೋ ಅದನ್ನ ನೋಡ್ರಿ, ಸಿರ್ರಸ್ ಅದ, ಸಿರ್ರೋ ಸ್ಟಾಟಸ್ ಅದ. ಅಂದ್ರೆ ಅರ್ಥ ಏನು? 4 ರಿಂದ ಮೇಲ್ಗಡೆ, 4 ಕಿಲೋಮೀಟರ್ ಇಂದ ಮೇಲ್ಗಡೆ ಇರತಕ್ಕಂತ ಮೋಡಗಳು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಜಸ್ಟ್ ಕ್ಯುಮುಲೋ ನಿಂಬಸ್ ಅದ. ಇದು ಎಲ್ಲಿಂದ ಎಲ್ಲಿ ಕಾಣ್ತದ? 2 ಕಿಲೋಮೀಟರ್ಸ್ ಟು ಟ್ರೋಪೋಪಾಸ್ ವರೆಗೆ. ನಿಂಬಸ್ ಸ್ಟಾಟಸ್ ಅಂಡ್ ಕ್ಯುಮುಲಸ್ ಇವೆಲ್ಲ 2 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತಕ್ಕಂಥ ಮೋಡಗಳು. ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ವಾಟ್ ಇಟ್ ಇಸ್. ಇಟ್ ವಾಸ್ ಅ ವೆರಿ ಸಿಂಪಲ್ ಕ್ಲೀನ್ ಟೆಕ್ನಿಕ್ ಟು ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಕ್ಲೌಡ್ಸ್ ಅಂಡ್ ಆಲ್ಸೋ ದ ಫಾರ್ಮೇಶನ್ ಆಫ್ ಕ್ಲೌಡ್ಸ್. ಈ ಟೆಕ್ನಿಕ್ ಇಂದ ನಾವು ಪ್ರತಿಯೊಂದು ಮೋಡಗಳನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬಹುದು. ಅದ್ರ ಮೇಲೆ ಬಂದಂತಹ ಯಾವುದೇ MCQs ಗಳಿರ್ಲಿ ಅದನ್ನ ಸಾಲ್ವ್ ಮಾಡಬಹುದು. ಐ ಹೋಪ್ ಎವ್ರಿಬಡಿ ಲೈಕ್ ಇಟ್. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಇಟ್. ನಿಮ್ಗೇನಾದ್ರೂ ಇದು ಲೈಕ್ ಚೆನ್ನಾಗಿದ್ರೆ ಅಥವಾ ಈ ಟೆಕ್ನಿಕ್ಸ್ ಗಳು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡ್ಕೊಳ್ರಿ, ಕಮೆಂಟ್ಸ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.